ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಜೂನ್ 2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ, ಅಶ್ವಿನಿ ನಕ್ಷತ್ರ, ಶೋಭನ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ವೃಶ್ಚಿಕ ರಾಶಿಗೆ ಗುರು ಗೋಚಾರ ಫಲ 2026. ಧನಕಾರಕ, ಕುಟುಂಬಕಾರಕ, ಪುತ್ರಕಾರಕ. ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ 5ನೇ ಮನೆಗೆ ಪೂರ್ವ ಪುಣ್ಯ ಅಂತ ಹೇಳ್ತೇವೆ. ಇಂದಿನ ಜನ್ಮದ ಒಂದು ಪುಣ್ಯದ ಅಧಿಕಾರತ್ವ. ನಾವೇನೋ ಒಂದು ಒಳ್ಳೇದು ಮಾಡಿರ್ತೇವೆ ಮಕ್ಕಳು, ಇಲ್ಲ ಅಂದ್ರೆ ಆಗೋದಿಲ್ಲ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯಭಾರ ಸಿಕ್ತು ಅಂತ ನಾವು ಕೇಳ್ತಿರ್ತೇವೆ, ಹೌದಲ್ವಾ? ಅಂತೂ ಇಂತೂ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬಂತು. ಹೌದು, ಒದ್ದಾಡಿ ಬಿಟ್ಟಿದ್ದೀರಿ, ತೊಳಲಾಡಿ ಬಿಟ್ಟಿದ್ದೀರಿ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯಭಾರ. ನೋಡಿ ಅಲ್ಲಿ, ಅಯ್ಯೋ ಹೋಗ್ರೋ ನೀವು, ಎಷ್ಟಿದ್ರು ದರಿದ್ರ ಕಣೋ ನಿಮಗೆ ಅಂತಲೇ ಭಗವಾನ್ ಕೃಷ್ಣರೇ ಹೇಳ್ತಾರೆ. ಜನ್ಮದ ಹುಟ್ಟುವಾಗಲೇ ರಾಜ ದುರ್ಯೋಧನ, ಯುವರಾಜ. ಯೋಚನೆ ಮಾಡಿ ನೋಡಿ ಯಾವ ಶಕ್ತಿ ಅದು. ಇವರಿಗೆ ಸಿಗುವಷ್ಟರಲ್ಲಿ ಕಡಿಮೆ ಅಂದ್ರು ಒಂದು 75ನೇ ವಯಸ್ಸು ಧರ್ಮರಾಯರಿಗೆ 75-76 ಆಗಿರುತ್ತೆ. ಯೋಚನೆ ಮಾಡಿ ನೋಡಿ, ಇನ್ನೂ ಜಾಸ್ತಿ 77 ಅಂತ ಹೇಳಬಹುದು. ಆಗ ಎಲ್ಲ ಯುದ್ಧ ಮುಗಿದು ಎಲ್ಲ ಸರಿ ಪಡಿಸಿ ಅದು ಕೂಡ ಒಪ್ಪಲ್ಲ. ಅಯ್ಯೋ ನನಗ್ ಬೇಡಪ್ಪ, ನನಗ್ ಪದವಿ ಬೇಡ. ವೃಶ್ಚಿಕ ರಾಶಿಯೇ ಅಂತೂ ಇಂತೂ ವೃಶ್ಚಿಕ ರಾಶಿಗೆ ಗುರುಬಲ ಬಂತು ಅಂದ್ರೆ ತಗೊಳಕ್ ನೀವು ಒದ್ದಾಟವೆ. ನನಗ್ ಬೇಡ, ನಮ್ಮವ್ರನ್ನೆಲ್ಲ ಸಾಯಿಸ್ಬಿಟ್ಟಿದ್ದೇವೆ, ನಮ್ಮವರೆಲ್ಲ ಹೋಗಿ ಈ ಒಂದು, ಅದರಲ್ಲೂ ಆ ಕರ್ಣನ ಸಾವು ಆತನನ್ನ ನಜ್ಜುಗುಜ್ಜು ಮಾಡಿಬಿಟ್ಟಿರುತ್ತೆ. ನಮ್ಮಣ್ಣ, ನಮ್ಮಮ್ಮನೇ ಮುಚ್ಚಿಟ್ಟು ಬಿಟ್ಲು, ನಮ್ಮಮ್ಮ ಮುಚ್ಚಿಟ್ಟು ಬಿಟ್ಲು. ಹೇಳಿದ್ದಿದ್ರೆ ಅವನಿಗೆ ಎಲ್ಲ ಎತ್ತು ಕೊಡ್ತಿದ್ನೆ. ಇಷ್ಟೆಲ್ಲ ನಡಿಬೇಕಾಯ್ತಾ? ನಮ್ಮಣ್ಣನನ್ನ ನಾವು ಸಾಯಿಸಿ ಪಟ್ಟ ಕುತ್ಕೋಬೇಕಾ? ಆ ಪುಣ್ಯಾತ್ಮ ಎಷ್ಟು ದೊಡ್ಡ ತ್ಯಾಗ ಮಾಡ್ದ. ಅವನಿಗೆ ಗೊತ್ತಿದ್ರು ಕೂಡ ನಮ್ಮನ್ನ ಜೀವಂತ ಬಿಟ್ಟ. ಅವನ ಹತ್ರ ಮಾತು ತಗೊಂಡಿದ್ರು, ನಮ್ಮನ್ನ ಯಾರನ್ನೂ ಸಾಯಿಸಬಾರ್ದು. ಇದು ಎಲ್ಲ ತಗೊಂಡು ಅವನು ಕೊರಗೋದು ನೋಡ್ಬೇಕು. ಅದಕ್ಕೆ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿ ಏನೋ ಒಂದು ವೈರಾಗ್ಯ ನಿಮಗೆ ಜನ್ಮದ ಕೊಟ್ಟಿರುತ್ತೆ. ಹೌದು ಅಲ್ವೋ ಹೇಳಿ? ಏನೋ ಒಂದು ಕೊರಗು. ಹೇಗೆ ಧರ್ಮರಾಯರು ಎಲ್ಲ ಇದ್ದು ತೊಳಲಾಟ ಪದವಿಗೆ ಬರ್ಲಿಕ್ಕೆ ಬರೋವರೆಗೂ ಅವರೆಲ್ಲರೂ ಈ ಅಜ್ಞಾತವಾಸಕ್ಕೆ ಹೋದಾಗ ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಇವರೆಲ್ಲರೂ ಒಂಥರ ಆಗ್ಬಿಡ್ತಾರೆ. ಅವರು ಆ ಒಂದು ವನವಾಸವೇ ಅವ್ರಿಗೆ 12 ವರ್ಷ ಚಿತ್ತ ಮಾಡಿರುತ್ತೆ. ತುಂಬಾ ಚೆನ್ನಾಗಿ ರಾಜವೈಭೋಗದಿಂದ ಬದುಕಿದವರು. ಇಂದ್ರಪ್ರಸ್ಥದಲ್ಲಿ ವಿಶ್ವಕರ್ಮ ನಿರ್ಮಿತ ಆ ಒಂದು ಅರಮನೆ, ಆ ಬದುಕು ಏನು ಅಂತ ಹೇಳ್ತೀರಿ. ಅದನ್ನ ನೋಡಿ ಅವನಿಗೆ ಕಣ್ ಕುಕ್ಕಿದ್ದು ದುರ್ಯೋಧನನಿಗೆ. ಏನೋ ಇದು ವೈಭೋಗ ಇವ್ರದು ಅನ್ನತಕ್ಕಂಥದ್ದು. ಆಮೇಲೆ ಶಕುನಿ ಯುದ್ಧವಿಲ್ಲದೆ ಅದನ್ನೆಲ್ಲ ತಗೋಬಹುದು ಅಂತ ಹೇಳಿ ಪ್ಲಾನ್ ಹೇಳ್ಕೊಟ್ಟು ಕಲಿಪ್ರಭಾವ ಅದ್ ನಡೆಯುತ್ತದ. ಆಮೇಲೆ ಆದ್ರೆ ಅವರು ಆ ಒಂದು ಅಷ್ಟು ಚೆನ್ನಾಗಿ ತುಂಬಾ ಕಷ್ಟಪಟ್ಟು ಒಂದು ಬದುಕು ನೆಲೆಗೆ ಬಂತು ಅನ್ನೋವಾಗ ವನವಾಸಕ್ಕೆ ಹೋಗ್ಬೇಕಾಯ್ತು 13 ವರ್ಷ. ಸೊ ಒಂದು 75 ವರ್ಷಕ್ಕೆ ಒಂದು 13 ವರ್ಷ ಹಿಂದಕ್ಕೆ ತಗೊಳ್ಳಿ ನೀವು. ಒಂದು ಹೆಚ್ಚು ಕಡಿಮೆ ಒಂದು 61-62 ವರ್ಷ ಆಗ ಅವರು
ಏನೋ ಬದುಕು ಒಂದಷ್ಟು ಕಟ್ಕೋತಾರೆ. ಇವ್ರದೋ ದೊಡ್ಡದು, ಇವ್ರದ್ ಸಣ್ಣದಾದ್ರೂ ಕೂಡ ಇಂದ್ರಪ್ರಸ್ಥ, ನೆಮ್ಮದಿಯಾಗಿರೋಣ ಅಂದ್ರು ಅಲ್ಲೂ ಬಿಡಲ್ಲ. ತಗೊಳ್ಳಿ, ಅಲ್ಲಿ ದ್ಯೂತಕ್ಕೆ ಕರೆಸಿದ್ರು, ಹೋದ್ರು ಇವರು. ಆವತ್ತಿಗೆ ಹೆಚ್ಚು ಕಡಿಮೆ ಧರ್ಮರಾಯರು ಒಂದು 63-64 ವರ್ಷ. ನೆನ್ಪಿಟ್ಕೊಳ್ಳಿ, ಇವತ್ತು ನಮ್ಮ ವಯಸ್ಸು 63-64 ಇದ್ರೆ ಹೇಗಿರುತ್ತೆ? 77ನೇ ವಯಸ್ಸಿನಲ್ಲಿ ಒಂದು ಪಟ್ಟಕ್ಕೆ ಬಂದು ಕೂತ್ಕೊಂಡ್ರೆ ಹೆಂಗ್ ಆಗಿರುತ್ತೆ? ಯುಧಿಷ್ಠಿರ ಆತನ ಹೆಸರು, ಧರ್ಮರಾಯರ ಹೆಸರು ಯುಧಿಷ್ಠಿರ. ಆ ಒಂದು ಜ್ಯೇಷ್ಠ ನಕ್ಷತ್ರ ಭಾವ. ಅದಕ್ಕೆ ಏನು ವೃಶ್ಚಿಕ ರಾಶಿಗೆ ಬಂದು ನೋಡಿ, ಯುಧಿಷ್ಠಿರ, ಪಾಂಡವರು ಇವರೆಲ್ಲ ನೀವು ತಗೊಂಡು ನೋಡಿ. ಅಣ್ಣನಿಗೆ ಹಂಗಿರ್ಬೇಕಾದ್ರೆ ಎಲ್ರಿಗೂ ಅದೊಂದು ದೊಡ್ಡ ಆಲದ ಮರಕ್ಕೆ ಅದೊಂದು ವೈರಾಗ್ಯ ತಂದಿಡ್ತು ಅಂದ್ರೆ, ಇನ್ನು ಎಲ್ರೂ ಅಲ್ಲೊಂದು ದಳದಳವೇ, ಒದ್ದಾಟವೇ. ಎಲ್ರು ಅಣ್ಣನೇ, ಮನೆಯ ಅಣ್ಣ ಮೆತ್ತಗಾಗ್ಬಿಟ್ಟ ಅಂತ ಹೇಳಿದ್ರೆ, ತಂದೆ ಹಿರಿಯವ ಮೆತ್ತಗಾಗ್ಬಿಟ್ಟ ಅಂದ್ರೆ, ಇನ್ನು ಬಡ ಹುಟ್ಟಿದವರು ಇನ್ನೆಲ್ಲರದು ಗತಿ ಏನು ನೋಡಿ. ಆ ವನವಾಸಕ್ಕೆ ಹೋಗುವಾಗ ಕಣ್ಣೀರ್ ಹಾಕೋಬಿಡ್ತಾರೆ, ಸತ್ತೋಗ್ಬಿಡೋಣ ಅಂತ ಹೇಳ್ತಾರೆ. ನಮ್ಗೇನು ಬೇಡ ಅಣ್ಣ, ಇದು ಯಾವ್ದಣ ನರಕ ಅಂತ ಹೇಳ್ಬಿಟ್ಟು. ನೋಡಿ, ಧರ್ಮರಾಯರು ಅವಾಗ ಸಮಾಧಾನ ಮಾಡೋದೇ ಧರ್ಮರಾಯರು. ತಮಾಷೆ ಏನು ಅಂದ್ರೆ, ಉಸಿರಿದ್ರೆ ಉಪ್ಪು ಮಾರ್ಕೊಂಡು ಬದುಕ್ಬೋದು, ಉಸಿರಿದ್ರೆ ಉಪ್ಪು ತಿಂದ್ಕೊಂಡು ಬದುಕ್ಬೋದು. ಏನೂ ಆಗಲ್ಲ, ಇಷ್ಟು ವರ್ಷ ಆಯ್ತು ನಾವು ಬರುವುದೇ. ಇನ್ನೂ ಒಂದು ಮಾತು ಹೇಳ್ತಾರೆ, ಆ ಒಂದು ವನವಾಸಕ್ಕೆ ಹೋದಾಗಲೇ ಅವ್ರುಗಳು ಆ ಕಣ್ಣೀರ್ ಹಾಕ್ತಾರೆ ಅಂತಕ್ಕಂಥದ್ದು ಕೆಲವರು. ಇನ್ನೊಂದು ಕಡೆ ಒಂದು ಕಥೆಗಳದು. ಇನ್ನೊಂದು ಕಡೆ ಅಜ್ಞಾತವಾಸಕ್ಕೆ ಇವಾಗೆಲ್ಲ ಮುಖ ಮುಚ್ಕೊಂಡು ನಾವು ಬಚ್ಚಿಟ್ಕೊಂಡು ಈ ರೀತಿ ಹೋಗ್ಬೇಕಾ, ಎಲ್ಲೋ ಒಂದು ಬದುಕು ಸಿಕ್ಕಾಕೊಳ್ದಿರೋ ತರ ಬದುಕು ಕಟ್ಟಬೇಕಾ, ಹೆಂಗಪ್ಪ ಅನ್ನತಕ್ಕಂಥ ಭಾವಾರ್ಥದಿಂದ ಹೇಳ್ತಿರ್ಬೇಕಾದ್ರೆ ಧರ್ಮರಾಯರೇ ಖುದ್ದು ನಿಂತು ಸಮಾಧಾನ ಮಾಡ್ತಾರೆ. ಏನೂ ಆಗಲ್ಲ ಕಣ್ರು, ಸ್ವಲ್ಪ ದಿನ ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟರಲ್ಲಿ ಈ ದಿನಗಳು ಕಳೆದೋಗುತ್ತೆ. ಇದೊಂದು ಒಂದು ಕೆಟ್ಟ ಕನಸು ಅಂತ ಅಂದ್ಕೊಳ್ಳೋಣ. ನಿನ್ನಿಂದಲೇ ಆಗಿದ್ದು, ಆಡಬಾರ್ದು ಮಾತೆಲ್ಲ ಆಡ್ತಾರೆ, ಆಡಬಾರ್ದು ಮಾತಾಡ್ತಾರೆ. ಅವನ್ ದುರ್ಯೋಧನ ಅವತ್ತೇ ಈ ವನವಾಸವೇ ಇರ್ತಿರ್ಲಿಲ್ವೇ, ಅವನು ಇವರು ವನವಾಸದಲ್ಲಿ ಇರ್ಬೇಕಾದ್ರೆ ಅಲ್ಲೊಂದು ಏನೋ ಒಂದು ದರ್ಬಾರ್ ಮಾಡೋಕ್ ಬಂದು ಗಂಧರ್ವರ ಕೈಯಲ್ಲಿ ಒಡಿಸ್ಕೊಂಡಾಗ ಬಿಡಿಸ್ಕೊಡ್ತಾರೆ. ಸಾಯ್ಲಿ ಅಂತ ಅವತ್ತೇ ಬಿಟ್ಟಿದ್ರೆ ನಾವೇ ಪಟ್ಟಕ್ಕಲ್ವಾಣ, ನೀನು ಏನು ಮಾಡಿಟ್ಟೆ ಅಂತ ಭೀಮ ಅಂತಾನೆ. ನಿನ್ನಿಂದ ನಮಗ್ ನೋಡಿ ಎಂತ ಒಂದು, ನೀನು ಎರಡ ಮಾಡೋದು. ನಮ್ಮ ಒಡ ಹುಟ್ಟಿದವನೋ ಅವನಿಗಿದೆಯಾ ಅದು, ಅವನಿಗಿಲ್ಲ. ಆದ್ರೆ ನೀನು ಮಾತ್ರ ನಮ್ಮವನ್ಗಿರೋದು, ನಮ್ಮವನ್ ಕಣೋನು, ನಮ್ ದೊಡ್ಡಪ್ಪನ ಮಗ ಕಣೋ, ನಾವೆಲ್ಲ ಸೇರಿದ್ರೆ ಒಂದೇ ಕಣೋ. ಅದು ಬೇರೆ, ಬೇರೆಯವ್ರ ಉದ್ದಕ್ಕೆ ಬಂದ್ಬಿಟ್ರೆ ನಾವೆಲ್ಲ ಒಂದಾಗ್ಬೇಕು ಕಣೋ ಅಂತ ಹೇಳ್ಬಿಟ್ಟು ಆವತ್ತೇ ಅವನ್ನ ತಲೆ ಕತ್ತರಿಸಿ ಒಡೆದಾಕ್ ಸಾಯಿಸ್ಬಿಟ್ಟಿರೋನು ಅವನು ಗಂಧರ್ವ. ನೀನೆಲ್ಲಿ ಕೇಳ್ದೆ? ಆ ಚಿತ್ರಸೇನ ಅನ್ನತಕ್ಕಂಥವನು ಮಾಡ್ತಾನೆ. ಇವನು ಬಂದು ಅಲ್ಲೊಂದು ದರ್ಬಾರ್ ತೋರಿಸ್ಲಿಕ್ಕೆ ಬಂದು ಅಲ್ಲೊಂದು ಬಿಡಾರ ಮಾಡಿಕೊಂಡು ಕರ್ಣನ್ ಮಾತು ಕೇಳಿ ಎಲ್ರು ಬಂದು ಡಾನ್ಸು ತಯ್ಯ ತಕ್ಕ ಅಲ್ಲೊಂದು ಕೊಳದು ಸುದ್ದಿಗೆ ಹೋಗಿ ಒಡಿಸ್ಕೊಂಡು ಮೂಗು ಬಾಯಿನಲ್ಲಿ ರಕ್ತ ಬರೆಸ್ಕೊಂಡು ಆಗ ಕರ್ಣನೇ ಮುಂದಕ್ಕೆ ಹೋಗೋದು, ಕರ್ಣನ್ನು ಹೊಡೆದು ಓಡಿಸ್ಬಿಡ್ತಾರೆ. ಕರ್ಣನೂ ಹೋಗ್ಬಿಡ್ತಾನೆ. ಕರ್ಣ ಓಡೋಗ್ಬಿಡ್ತಾನೆ. ಕರ್ಕೊಂಡು ಬಂದವನು ತಲೆ ಕೆಡಿಸಿ ಇವರಿಗೆಲ್ಲ ಕರೆದುಕೊಂಡು ಬರೋನು ಕರ್ಣನೇ. ಅವನಿಗೆ ಆಗೋಲ್ಲ. ಕದ ಜನ್ಮ ಜನ್ಮಾಂತರದ ಒಂದು ಶಾಪ, ಜನ್ಮ ಜನ್ಮಾಂತರದ ಒಂದು ನರನಾರಾಯಣರ ಒಂದು ಶಾಪ, ಆ ಒಂದು ದ್ವೇಷ. ಸಹಸ್ರ ಕವಚ ಆತ, 1000 ಕವಚಗಳು ಹೊಂದ್ಕೊಂಡಿದ್ದವನು 999 ಕವಚಗಳು ಹೊಡೆದಾಕಿರ್ತಾರೆ. ಒಂದು ಕವಚ ಇಟ್ಕೊಂಡು ಓಡೋಗ್ಬಿಟ್ಟು ಸೂರ್ಯದೇವರ ಹತ್ರ ಬಚ್ಚಿಟ್ಕೊಬಿಡ್ತಾನೆ. ಸೂರ್ಯದೇವರು ಆಗೋದಿಲ್ಲ, ಮುಂದೆ ಇನ್ನೊಂದು ಜನ್ಮ ಅನ್ನೋದು ಬಂದಾಗ ನೀವು ಆಗ ಏನಾಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಆತನ ನನ್ನ ಹತ್ರನೇ ಇಟ್ಕೋತೇನೆ ಅಂತೇಳಿ ಆತನಿಗೊಂದು ಮಗು ಸ್ವರೂಪ, ಆ ಸೂಕ್ಷ್ಮ ರೂಪ ಅದನ್ನೇ ತನ್ನ ಹತ್ರ ಇಟ್ಕೊಂಡಿದ್ದು ಕುಂತಿ ಗರ್ಭದಲ್ಲಿ ಹಾಕಿ ಅವನೇ ಮೊದಲನೇ ಪುತ್ರನಾಗಿ ಹುಟ್ಟತಕ್ಕಂತ, ಹುಟ್ಟುವಾಗಲೇ ಸಹಜ ಕವಚ ಕುಂಡಲಗಳನ್ನಿಟ್ಟುಕೊಂಡು ಹುಟ್ಟಿದಂಥವನೇ ಕರ್ಣ. ಆತ ಅಸುರ, ಆ ಅಸುರ ಬುದ್ಧಿ. ಆದರೆ ಅಲ್ಲೊಂದು ಸೂರ್ಯದೇವರ ಆತ್ಮವಿದ್ಯೆ ಅಲ್ವಾ, ಆತ್ಮಕಾರಕ ಅಂತ ಹೇಳೋದು. ಅದಕ್ಕೆ ಅಧಿಕಾರಕಾರಕ, ಆತ್ಮಕಾರಕ, ಧೈರ್ಯಕಾರಕ, ಪಿತೃಕಾರಕ, ಗೌರವಕಾರಕ, ಗರ್ವಕಾರಕ, ಇದೆಲ್ಲ ಕಾರಕತ್ವಕ್ಕೆ ಸೂರ್ಯ. ನೋಡಿ, ಅಲ್ಲೊಂದು ಗಾಬರಿ ಹುಟ್ಟಿದ್ದಕ್ಕೆ ಅವನಿಗೆ ಅಧಿಕಾರ ಕೊಟ್ಟರು ಬೇಡ ಅನ್ನೋದು ಕರ್ಣ. ಅಯ್ಯೋ ನನಗ್ ಬೇಡಪ್ಪ ಅಂತ. ಅದೊಂದು ಕತೆ ಬಿಡಿ.
ಈ ಒಂದು ಕೊಳದ ಹತ್ರ ಹೋಗಿ ಏನೋ ಒಂದು ಮಾಡ್ಕೊಂಡು ಅಲ್ಲಿ ಗಂಧರ್ವರು ಕಾವಲಿರ್ತಾರೆ. ಇವ್ರು ಬಂದಂತ ಒಂದು ವನವಾಸದ ಜಾಗಕ್ಕೆ ಬಂದು ಬಿಡಾರ ಹಾಕೊಂಡು ಕರ್ಣ ಬಂದು ದುರ್ಯೋಧನ ತಲೆ ಕೆಡಿಸಿ, ನಾವ್ ಏನು ಅಂತ ತೋರಿಸ್ಬೇಕು ದುರ್ಯೋಧನ, ಅವ್ರಿವತ್ತು ವನವಾಸದಲ್ಲಿದ್ದಾರಲ್ವಾ, ಅವ್ರಿಗೆ ಗೊತ್ತಾಗ್ಬೇಕು, ಬೇಯ್ಬೇಕು. ಕೆಲವರು ನಮ್ ಸುತ್ತಮುತ್ತ ನಡೀತಕ್ಕಂಥದ್ದು ಹಿಂಗೆ. ನಾವು ನೋವಿನಲ್ಲಿದ್ದಾಗ, ಬಾಧೆಯಲ್ಲಿದ್ದಾಗ, ಸಂಕಟದಲ್ಲಿದ್ದಾಗ ಬೇಕು ಅಂತ ನಮ್ಮ ಮುಂದ್ಗಡೆ ಮೆರೆದು ತೋರಿಸ್ತಾರೆ. ಇದು ಗೊತ್ತಾ, ಇದು ಎಲ್ಲಿಂದ ತಗೊಂಡಿದ್ದು ಗೊತ್ತಾ ಅಂತಾರೆ, ಇದೆಲ್ಲಿಂದ ತಗೊಂಡಿದ್ದು ಗೊತ್ತಾ ಅಂತಾರೆ. ಇದು ನಮ್ಮ ಅಕ್ಕ ಕೊಟ್ಟಿರೋದು ಮೊನ್ನೆ. ಹಾಕೊಳ್ಳು ನಿನ್ ಕೈಯಲ್ಲಿ ಬರಿಗೈಯಲ್ಲಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಚೂರುಪಾರು ದುಡ್ಡು ಆಕೆಗೆ ಬರೋದು ಒಂದಷ್ಟು ದುಡ್ಡು, ಅದ್ರಲ್ಲಿ ಮದ್ದು ಮಾತ್ರೆ ಎಲ್ಲ ಹೋಗಿದ್ದೆ. ತಿಂಗಳಿಗೊಂದು 2,000 ಉಳಿಸ್ಕೊಂಡ್ರೆ ಹೆಚ್ಚು. ಅದೇ ತಿಂಗಳು ಎತ್ತಿಟ್ಕೊಂಡಿದ್ಲು, ಮಕ್ಕಳಿಗೆ ಕೊಡದೆ ತಾನು ತಿನ್ನದೆ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ನನ್ಗೆ ಒಂದು ಉಂಗುರ ಎಲ್ಲ. ಇಲ್ಲಿ ನೋಡಿ, ಬಂಗಾರದ ಕೂಡ ನನ್ಗೆ ಅಷ್ಟೊಂದು ಖುಷಿ ಬರ್ಲಿಲ್ಲ, ನನ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಏನೇ ಪುಣ್ಯಾತ್ಗಿತ್ತಿ, ಇದೆಲ್ಲ ಯಾಕೆ ಮಾಡಕ್ ಹೋದೆ? ಈ ಸಮಯದಲ್ಲಿ ಈ ಬೆಳ್ಳಿ ಇಷ್ಟೊಂದು ಬೆಲೆ ಬಂದ, ನಿನ್ ಕೈಯಲ್ಲಿ ಇರ್ಬೇಕಪ್ಪ, ನೀನ್ ಸುಮ್ನಿರಪ್ಪ, ನಿನಗೆ ಗೊತ್ತಾಗಲ್ಲ, ಏನಾದ್ರೂ ಒಂದಿರ್ಬೇಕು, ಬಂಗಾರ ಕೊಡ್ಸೋ ಶಕ್ತಿ ಬಂದಾಗ ಕೊಡಿಸ್ತೀನೋ, ನೀನ್ ಇದನ್ನ ಹಾಕೊಳ್ಳೋ ಅಂತ ಹೇಳ್ಬಿಟ್ಟು. ನೋಡಿ, ನಾನು ಪುಣ್ಯವಂತ ಅಷ್ಟೇ. ಒಳ್ಳೆಯದನ್ನೇ ಯೋಚನೆ ಮಾಡ್ಬೇಕು, ಒಳ್ಳೆಯದನ್ನೇ ಆದಷ್ಟು ಗಮನಿಸ್ತಿರ್ಬೇಕು ಅಂತ ಅಕ್ಕ ಮಾಡ್ಕೊಟ್ಟಿರೋದು. ಅದು ಎಷ್ಟು ಕೊಟ್ಲು, ಎಷ್ಟು ಹೇಳೋ ಅಂದ್ರೆ, ನಿಂಗೆ ಅದೆಲ್ಲ ಬೇಡ, ನೀನ್ ಸುಮ್ನೆ ಹಾಕೋ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು ತಿಂಗಳಿಂದ ಹಾಕೊಂಡಿದ್ದಾನೆ ಅದನ್ನ. ಬಂದಾಗ ಕೆಲವ್ರು ಹಾಗೆ ನಾವು ನೋವಿನಲ್ಲಿದ್ದಾಗ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಉರಿತಿರೋ ಬೆಂಕಿಗೆ ಇನ್ನೊಂದಷ್ಟು ತುಪ್ಪ ಹಾಕೋದು, ಪೆಟ್ರೋಲ್ ಹಾಕೋದು, ಡೀಸೆಲ್ ಹಾಕೋದು, ಸೀಮೆಣ್ಣೆ ಸುರಿಯೋದು, ಇಲ್ಲ ಮೆಣಸಿನ ಪುಡಿ ಹಾಕೋ ಕೆಲಸಗಳು ಮಾಡ್ತಾರೆ. ಕರ್ಣ ಮಾಡಿದ್ದು ಅವತ್ತದೇ ದುರ್ಯೋಧನ ಹತ್ರ. ನಾವು ಹೋಗ್ಬೇಕು, ಅವ್ರ ಹೊಟ್ಟೆ ಉರಿಬೇಕು. ಮುಖ್ಯವಾಗಿ ದ್ರೌಪದಿಗೆ ನಿನ್ನನ್ನ ಆ ತರ ನೀನು ನಿನ್ನ ಆ ಒಂದು ರಾಣಿಯರುಗಳ ಜೊತೆ ಆನಂದ ಖುಷಿ ನೋಡ್ತಿದ್ರೆ ಅವಳು ಕಾಡಲ್ಲಿ. ಯಾಕಂದ್ರೆ ದುರ್ಯೋಧನ ಸುಮ್ನೆ ಈ ತರ ಇವ್ರ ಮೇಲೆ ಹೋಗೋಣ ಅಂದ್ರೆ ಬರೋಲ್ಲ. ಇವನು ಗೊತ್ತು ದುರ್ಯೋಧನನಿಗೆ ಯಾರನ್ನ ಕಂಡ್ರೆ ಆಗೋಲ್ಲ ಅಂತ, ದ್ರೌಪದಿ ಅಂದ್ರೇನೆ ಆಗೋಲ್ಲ. ಅಂಡ್ ಮುಖ್ಯವಾಗಿ ಭೀಮ ಕಾಡಲ್ಲಿ ಸೌದೆಗಳು ಹೊಡ್ಕೊಂಡು ಒದ್ದಾಡ್ಕೊಂಡು, ಅರ್ಜುನ ಪಾಶುಪತಾಸ್ತ್ರ ಪಡೆದಿದ್ದೀನಿ, ಗಾಂಡೀವಿ ಅಂತಾನಲ್ವಾ ಅವನು. ಪಾಶುಪತಾಸ್ತ್ರ ಅವತ್ತಿಗೆ ಇನ್ನೂ ಪಡೆದಿರೋಲ್ಲ, ಗಾಂಡೀವಿ ಅಂತ ಹೇಳ್ತಾನಲ್ವಾ ಅವನು. ನೋಡು ಅಲ್ಲಿ ಕತೆ, ಅದನ್ನ ನೀನ್ ನೋಡ್ಬೇಕು ದುರ್ಯೋಧನ ಅಂತ. ಇವನಿಗೆ ಅದೆಲ್ಲ ಒಳಗಡೆ ಆ ದ್ವೇಷ, ಜನ್ಮ ಜನ್ಮಾಂತರದ ದ್ವೇಷ ಅವ್ರ ಪರಿತಪ್ಪಿಸ್ಬೇಕು, ಅರ್ಧ ಮಾನಸಿಕವಾಗಿ ಸಾಯಿಸ್ಬೇಕು. ಇವತ್ತು ಲೋಕ ಮಾಡೋದು ಹಾಗೆ. ಒಬ್ರು ಏನಾದ್ರೂ ನೋವಲ್ಲಿದ್ರೆ ಇನ್ನೊಂದಷ್ಟು ನೋವಿಡ್ಲಿಕ್ಕೆ ತುಚ್ಛವಾಗಿ ಮಾತಾಡೋದು. ಯಾವ್ದೋ ಫಂಕ್ಷನ್ಗೆ ಹೋದ್ರೆ ಇದೇನು, ಯಾವ ಗಾಡಿಲಿ ಬಂದ್ರಿ ಅನ್ನೋದು ನಮ್ಮನ್ನ. ಇದೇನಿದು ಹಿಂಗ್ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ನಾವೇನೋ ನೊಂದ್ಕೊಂಡಿರ್ತೀವಿ, ಏನೋ ಮನೆ ವಿಚಾರ, ಮಕ್ಕಳ ವಿಚಾರ, ಏನೋ ಒಂದು ಮಾರ್ಕೊಬಿಟ್ಟಿದ್ವಿ. ಅಯ್ಯೋ ಕೇಳ್ಪಟ್ಟೆ, ಗೊತ್ತಿದೆ ಅಲ್ವಾ, ಯಾಕೆ ಕೇಳ್ಬೇಕು, ಗಾಯ ಆಗೋದು ಗೊತ್ತಿದೆ ಅಲ್ವಾ. ಅಲ್ಲಿ ಮದ್ವೆ ಇನ್ನೂ ಆಗಿಲ್ಲ, ಏನ್ ಇನ್ನು ಮದ್ವೆನೇ ಮಾಡಿಲ್ವಾ, ಇವ್ರೇನೋ ಇವ್ರದು ಮಕ್ಕಳೇ ಆಗಿಲ್ವಾ. ಎಷ್ಟೋ ಜನ ತಾಯಂದ್ರು ಈಗೀಗ ಫಂಕ್ಷನ್ಗಳಿಗೆ ಹೋಗೋದು ಬಿಟ್ಬಿಟ್ಟಿದ್ದಾರೆ. ಕಾರಣ ಏನಂದ್ರೆ ಇವತ್ತಿರೋ ಈ ಒಂದು ನೈಸರ್ಗಿಕ ಒಂದು ಮಗುವಾಗೋ ಫಲವತ್ತತೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಪಾಪ ತಾಯಂದ್ರು ಎಲ್ಲಾದ್ರೂ ಫಂಕ್ಷನ್ಗೆ ಹೋದ್ರೆ ಗೊತ್ತು ಅವ್ರಿಗೆ ಮಕ್ಳಿಲ್ಲ ಅಂತ ಅದನ್ನ ಮಾತಾಡಬಾರ್ದು. ಯಜಮಾನ್ರಿಲ್ಲ, ಅಯ್ಯೋ ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋದ, ನೀವು ಬಂದ್ರ ಅಂತ ಹೇಳ್ಬಿಡೋದು. ಪಾಪ ಯಜಮಾನ್ರನ್ನ ಕಳ್ಕೊಂಡಿರೋ ತಾಯಂದ್ರು ಮಕ್ಳನ್ನ ಕಳ್ಕೊಂಡು. ಅದಾಗಬಾರ್ದಿತ್ತು. ಯಾರ್ದೋ ಮಗ ಏನೋ ಮಾಡಿ ಜೈಲಿಗೆ ಹೋಗ್ಬಿಟ್ಟಿದ್ದಾನೆ, ಇದು ಕತೆ. ಸರಿ ಹೋಯ್ತು. ಈ ತರವೇ ಕಾರಣ ಅದೇ ಕೆಲಸ ಮಾಡೋದು. ದುರ್ಯೋಧನ ತಲೆ ಕೆಡಿಸಿ ಇವರು ವನವಾಸದಲ್ಲಿ ಇದ್ದಾಗ ಅಲ್ಲೊಂದು ಬಿಡಾರ ಹಾಕ್ಸಿ ಅವ್ರ ಮುಂದ್ಗಡೆ ಬೇಕು ಅಂತ ನಾವು ಹೆಂಗ್ ಬರ್ತಿದ್ದೀವಿ ನೋಡಿ. ಆನೆಗಳು, ಒಂಟೆಗಳು, ಕುದುರೆಗಳು, ಸೇವಕರುಗಳು, ಸಹಾಯಕರುಗಳು ಎಲ್ಲ ಕರ್ಕೊಂಡ್ ಬಂದು ಅಲ್ಲೊಂದು ಡಾನ್ಸ್. ನಾವಲ್ಲಿ ತುತ್ತ ಅನ್ನಕ್ಕೆ ಒದ್ದಾಡ್ತಿದ್ವಿ, ಕಂದಮೂಲಗಳು ತಿಂದ್ಕೊಂಡಿದ್ದೀವಿ. ನಮ್ ಮುಂದ್ಗಡೆ ಈ ತರ ಬಂದ್ ಮಾಡ್ತಿದ್ರೆ ಹೇಗಿರುತ್ತೆ ನಮಗೆ ನೋವೇ. ಹಿಂಗ್ ಬದುಕ್ದವ್ರು ನಾವು ನೋಡು, ನಮ್ ಮುಂದ್ಗಡೆ ಹಿಂಗಿದ್ದಾರೆ ನೋಡ್ರೋ, ನಿಮ್ ಯೋಗ್ಯತೆ ಇಷ್ಟೇ ಅಂದ ಹಾಗೆ. ಅದನ್ನ ಮಾಡೋಕ್ ಹೋಗಿ ಅಲ್ಲೊಂದು ಕೊಳ, ಅದು ಚಿತ್ರಸೇನ ಅನ್ನತಕ್ಕಂಥ ಗಂಧರ್ವನದ್ದು. ಅಲ್ಲಿರೋರು ಹೇಳ್ತಾರೆ, ಕೇಳಲ್ಲ. ದುರ್ಯೋಧನ ನಾನು ಯಾರು ಗೊತ್ತಾ ಅಂತ ಹೇಳ್ಬಿಟ್ಟು ಹಸ್ತಿನಾಪುರದ ದೊರೆ ಯುವರಾಜ ಅಂತ ಹೇಳಿ ಹೋಗಿ ಇಳಿದು ತಂದನಾನ ಮಾಡ್ತಿರ್ಬೇಕಾದ್ರೆ ಅವ್ರು ಯುದ್ಧಕ್ಕೆ ಬರ್ತಾರೆ. ಇವ್ರ ಹತ್ರನೂ ಸೈನ್ಯ ಇರುತ್ತೆ, ಹೊಡೆದಾಕ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಹೋಗಿ ಹೇಳಿದ ಒಂದು ದೊಡ್ಡ ದಂಡಯಾತ್ರೆಯ ಮೇಲಿಂದ ಬರ್ತಾನೆ ಅವನು.
ಗಂಧರ್ವ ಲೋಕದಿಂದಲೇ ತನ್ನ ಪಡೆ ಗಂಧರ್ವನೆಲ್ಲಿ ಹೊಡಿಯಕ್ಕಾಗುತ್ತೆ. ಕರ್ಣ ಮುಂದಕ್ಕೆ ನಿಂತ್ಕೊಂಡಿದ್ದವನು, ಅವನೇ ಯುದ್ಧಕ್ಕೆ ಕರ್ಕೊಂಡು ಬಂದವನು, ಮೊದಲಿಗೆ ಹೋಗಿ ನಿಂತ್ಕೊಳ್ಳೋದೆ ಅವನು. ದೊರೆ ನೀನ್ ತಲೆ ಕೆಡ್ಸ್ಕೊಬೇಡ, ನೀನ್ ಇಳಿಕೊಳ್ಳಕ್ಕೆ ಅಂತ ಹೇಳ್ಬಿಟ್ಟು ಓಡೋಗ್ಬಿಡ್ತಾನೆ, ಓಡಿಸ್ಕೊಂಡು ಹುಚ್ಚನೆ ಹೊಡೆದಾಗೆ. ಆ ಟೈಮ್ನಲ್ಲಿ ಚಿತ್ರಸೇನ ಅನ್ನೋ ಗಂಧರ್ವ ಇವನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ದುರ್ಯೋಧನ ಕಟ್ಟಿ ರಥಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಧರ್ಮರಾಯರು ಗೊತ್ತಾಗಿ ಯಜ್ಞ ಮಾಡ್ತಿರ್ತಾರೆ. ಅರ್ಜುನನನ್ನ ಭೀಮನನ್ನ ಕರೆದು ಹೋಗಿ ಬಿಡಿಸ್ರು ಅಂದ್ರೆ ಅವ್ರು, ಅಯ್ಯೋ ನಮ್ ಶತ್ರು ಒಳ್ಳೇದಾಯ್ತಣ ಹೋಗಿದ್ದು, ಅವನು ಇವಾಗ್ಲೇ ಹಿಂಗೆ ಸಾಯಿಸ್ಬಿಡ್ಲಿ, ನಮಗ್ ಪಟ್ಟ ಬಂದ್ಬಿಡ್ತೀವಿ, ವನವಾಸನೂ ಇಲ್ಲ ಏನೂ ಇಲ್ಲ, ದುರ್ಯೋಧನ ಹೋಯ್ತು ಅಂದ್ರೆ ಆಗೋಯ್ತು ಅಂತ. ಅವನು ನಮ್ಮವನು, ನಮ್ಮ ಸೋದರ ಕಣೋ, ಏನ್ರು ಮಾತಾಡ್ತೀರಾ? ಬೇರೆಯವರು ಯುದ್ಧಕ್ಕೆ ಅಂತ ಬಂತು ಅಂದ್ರೆ ನೋಡಿ, ಧರ್ಮರಾಯರ ತತ್ವದಲ್ಲಿ ಅಲ್ಲಿ ಇನ್ನೊಂದಿದೆ ನೋಡಿ. ನಮ್ಮ ಮೇಲೆ ಯಾರಾದ್ರೂ ಜಗಳಕ್ಕೆ ಬಂದ್ರೆ ನಾವೆಲ್ಲ ಒಂದಾಗ್ಬೇಕು. ಹೌದು, ನಾವು ಕಿತ್ತಾಡ್ತೀವಿ. ಕರ್ನಾಟಕ, ತಮಿಳ್ನಾಡು, ಕರ್ನಾಟಕ, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ಅಲ್ಲೊಂದು ಬಾರ್ಡ್ರು, ಬೆಳಗಾವಿ, ಕಾವೇರಿ ನೀರು, ಅಲ್ಲಿ ಮಂತ್ರಾಲಯ ಕ್ಷೇತ್ರ, ಈ ತರದ್ ಎಲ್ಲ ಇದೆ. ನಾವು ಕಿತ್ತಾಡ್ಕೋತಿರ್ತೀವಿ. ಅದೇ ಪಾಕಿಸ್ತಾನ ಈ ತರದ್ ಯಾವ್ದಾದ್ರು ಎಡವಟ್ಟು ದೇಶಗಳು ಬಂತು ಅಂದ್ರೆ ನಾವೆಲ್ಲರೂ ಸೇರ್ಕೊಬಿಡ್ಬೇಕು ಅನ್ನೋದನ್ನ ಧರ್ಮರಾಯರು ಅವತ್ತೇ ತೋರಿಸ್ಕೊಡ್ತಾರೆ. ನಮ್ಮಲ್ಲಿ ಇರುತ್ತೋ ಕಿತ್ತಾಟ, ಅಣ್ಣ ತಮ್ಮಂದ್ರು ಅದನ್ನ ಬಂದ್ಬಿಟ್ಟು ಬೇರೆಯವ್ರು ಮೂರನೇ ಅವನಿಗೆ ಜಾಗ ಕೊಡಬಾರ್ದು. ನಮ್ಮವ್ನ ಎತ್ತಾಕೊಂಡು ಹೋಗ್ತಿದಾರೋ, ಹೋಗ್ತೀರಾ ಇಲ್ಲ ನಾನು ಎದ್ದೋಳ್ಳ, ಅಷ್ಟರ್ಥ. ಅಣ್ಣನೇ ಎದ್ದೋಳು ಬಿಟ್ಟು ಇನ್ನು ತಮ್ಮಂದ್ರ ಮರ್ಯಾದೆ ಏನು? ಆಯ್ತಪ್ಪ ನೀನ್ ಯಜ್ಞದಲ್ಲಿ ಕುತ್ಕೋ ಅಂತ ಹೇಳ್ಬಿಟ್ಟು ಇವ್ರು ಹೋಗಿ ನಿಂತು ಬಡ್ದು ಕಡೆಗೆ ದುರ್ಯೋಧನನ್ನ ಬಿಡಿಸಿ ಕಳಿಸ್ಕೊಡ್ತಾರೆ. ದುರ್ಯೋಧನ್ಗೆ ತಲೆ ಕೆಟ್ಟೋಗುತ್ತೆ, ಆತ್ಮಹತ್ಯೆಗೂ ಪ್ರಯತ್ನ ಮಾಡ್ಬಿಡ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ಜಲಸ್ತಂಭನ ವಿದ್ಯೆ ಅಷ್ಟೇ ಅಲ್ಲ, ವಾಯುಸ್ತಂಭನ ವಿದ್ಯೆ ಕೂಡ ಅವನಿಗೆ ಗೊತ್ತು, ಅಗ್ನಿಸ್ತಂಭನ ವಿದ್ಯೆ ಅವನಿಗೆ ಗೊತ್ತು. ಏನೇನ್ ಅನ್ಕೊಂಡಿದೀರ ನೀವ್? ಅನ್ಕೊಂಡಿದೀರ ಅವ್ನು ಬರೀ ಜಲಸ್ತಂಭನ ನೀರಲ್ಲಿ ಕುತ್ಕೊಂಡು ನೀರಿನ ಮಾತ್ರ ದಿಗ್ಬಂಧನ ಮಾಡ್ತಾನೆ, ಬೆಂಕಿ ಕೂಡ ಅವನನ್ನ ಸುಡಲ್ಲ, ಅಂತ ತಾಕತ್ತು ಅವನಿಗೆ ವಿದ್ಯೆಗಳು ಕಲ್ತಿರ್ತಾನೆ. ವಾಯುಸ್ತಂಭನ ಉಸಿರಾಡೋದೇ ಬೇಡ, ಹಾಗೆ ದಿಗ್ಬಂಧನ ಮಾಡ್ಕೋಬಹುದು. ಅವನು ದಿಗ್ಬಂಧನ ಮಾಡ್ಬಿಟ್ಟು ಶರೀರ ಬಿಟ್ಬಿಡೋಣ ಅಂತ ಅವ್ನು ದಿಗ್ಬಂಧನ ಮಾಡಿದಾಗ ಅಲ್ಲಿ ಇನ್ನೊಂದು ಕತೆ ಆಗುತ್ತೆ. ಅದನ್ನೇ ಹೇಳ್ತಾರೆ, ಏನಪ್ಪಾ ನಿನ್ನಿಂದ ಅಲ್ವೇನಪ್ಪಾ ಇಷ್ಟೆಲ್ಲ ಆಗೋ ಕಾರಣಕ್ಕೆ ಅವತ್ತು ಬಿಟ್ಬಿಟ್ಟಿದ್ರೆ ನಾವ್ ಇವತ್ತು ಇದನ್ನ ಅನುಭವಿಸ್ಬೇಕಿತ್ತ, ಇದನ್ನ ತೊಳಲಾಟ ಮಾಡ್ಬೇಕಿತ್ತ, ನಾವ್ ಇದ್ರ ಬದಲು ಸತ್ತೋಗ್ಬಿಡೋದ ಮೇಲೂ ಅಂದಾಗ ನೋಡಿ, ವೃಶ್ಚಿಕ ರಾಶಿ ಅಂತರ್ಶಕ್ತಿ ಅಂತ ಹೇಳ್ತೇವೆ. ಆ ಮನಸ್ಸಾಕ್ಷಿಗೆ ಒಂದು ದೊಡ್ಡದಾದಂತ ಶಕ್ತಿ ಭಾವ, ವಿಶೇಷವಾಗಿರ್ತಕ್ಕಂಥ ಬಲ. ಹೇಳ್ತಾರೆ, ಯಾಕ್ರೋ ಯೋಚನೆ ಮಾಡ್ತೀರಾ, ನಾನಿದ್ದೀನಿ ಕಂಡ್ರು, ಉಸಿರಿದ್ರೆ ಉಪ್ಪು ಮಾರ್ಕೊಂಡು ಬದುಕ್ಬೋದ್ರು, ಏನೂ ಆಗಲ್ಲ, ನಮಗ್ ಪಟ್ಟ ವಾಪಸ್ ಬರುತ್ತೆ, ನಾವು ನಿಲ್ತೇವೆ, ಆಗುತ್ತೆ, ಏನೂ ಚಿಂತೆ ಮಾಡಬೇಡಿ, ನಾವು ಖಂಡಿತ ಮರಳಿ ವಾಪಸ್ ಪಡಿತೇವೆ ಅಂತ. ಮರಳಿ ವಾಪಸ್ ಪಡೆಯುವಷ್ಟರಲ್ಲಿ 76-77 ವರ್ಷ ಧರ್ಮರಾಯನಿಗೆ. ಬಂದ ಮೇಲೆ ಅದು ಒಪ್ಕೋತನ, ನನ್ನವನ್ನೆಲ್ಲ ಸಾಯಿಸ್ಬಿಟ್ಟ, ವೈರಾಗ್ಯ ನೋಡಿ ವೃಶ್ಚಿಕ ರಾಶಿಯವ್ರಿಗೆ. ಅದಕ್ಕೆ ಜನ್ಮತಾ ವೈರಾಗ್ಯ. ನೀವು ಯಾರ ಜೊತೆ ಯುದ್ಧ ಮಾಡ್ತೀರಿ ಗೊತ್ತಾ? ನಿಮ್ಮವರೇ. ಯಾಕಂದ್ರೆ ಕುಟುಂಬಕಾರಕ ಗುರು, ಪೂರ್ವ ಪುಣ್ಯಕಾರಕ ಗುರು. ನೀವು ಒಳ್ಳೇದು 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 ಒಳ್ಳೇದು, ತುಂಬಾ ದಡ್ಡರಲ್ಲಿಯೇ ಅತ್ಯಂತ ದಡ್ಡರು ಅಂದ್ರೆ ವೃಶ್ಚಿಕ ರಾಶಿ. ಹೌದೋ ಅಲ್ವೋ ಹೇಳಿ, ನಿಮ್ಮ ಒಳ್ಳೆತನವೇ ನಿಮ್ಮನ್ನ ದಡ್ಡರನ್ನಾಗಿ ಮಾಡುತ್ತೆ. ಮಂದಗಮನರು ನೀವು. ಯಾಕಂದ್ರೆ 4ನೇ ಮನೆಗೆ ಅಧಿಪತಿ ಯಾರು ಹೇಳಿ? ಸುಖಕಾರಕ ಶನಿ. ಅಷ್ಟು ಸುಲಭಕ್ಕೆ ಕೊಡೋದಿಲ್ಲ ಸುಖ, ನಲಗಿಸಿ. 3ನೇ ಮನೆಯವನು ಯಾರು ಹೇಳಿ? ಧೈರ್ಯಕಾರಕ ಶನಿ. ಶನಿಗೆ ಎಲ್ಲಿದೆ ಧೈರ್ಯ? ಹಿಂದಕ್ಕೆ ನಿಂತ್ಕೋತಾನೆ. ಶನಿ ಬಂದು ಶನಿ ನುಗ್ಗಲ್ಲ. ಶನಿ ಯಾವತ್ತು ಸೇನಾಪತಿ ಆಗಲಾರ, ಶನಿ ಯಾವತ್ತು ದೊರೆ ಆಗಲಾರ. ಆಗ ಕೂಡದು ಕೂಡ ನಿಭಾಯಿಸ್ಲಾರ್ರಿ, ಸೋತೋಗ್ಬಿಡ್ತೀರಿ. ಅವ್ರನ್ನ ತೃಪ್ತಿ ಪಡಿಸ್ಬೇಕು, ಇವ್ರನ್ನ ತೃಪ್ತಿ ಪಡಿಸ್ಬೇಕು, ಕರ್ಮ ಭಾವ ಅಲ್ವಾ? ಆ ಭಾವಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ನೋವು ತಿನ್ನತಕ್ಕಂಥದ್ದೇ ಅಪರೂಪ. ಅಲ್ಲೇನಾದ್ರೂ ರಾಶಿ ಲಗ್ನಗಳು ಬೇರೆ, ಸೂರ್ಯ ಗುರು ಇವುಗಳೆಲ್ಲ, ಕುಜ ಇವುಗಳೆಲ್ಲ ನೋಡಿದ್ರೆ ಮಾತ್ರ ಅವ್ರಿಗಂಥವ್ರಿಗೆ ಒಂದು ಯೋಗ, ರಾಜಯೋಗ, ಅಧಿಕಾರ ಯೋಗ ಅನ್ನತಕ್ಕಂಥದ್ದು ಬರೋದು. ವೃಶ್ಚಿಕ ರಾಶಿಯವರಿಗೆ ಜನ್ಮತ ಅಂತದ್ದು ಒಂದು ಶಕ್ತಿ ಕೊಟ್ಟಿರ್ತಾನೆ. ನೀವು ಮೆತುವೆ, ಒಳಗಡೆ ನೋಡೋಕ್ ಮಾತ್ರ ತುಂಬಾ ಗಟ್ಟಿ. ಹನುಮ ಲಗ್ನ, ಶ್ರೀರಾಮಚಂದ್ರ ಪ್ರಭು ಕರ್ಕಾಟಕ ಲಗ್ನವಾಗಿ ಕರ್ಕಾಟಕ ರಾಶಿ ಆಗಿದ್ರೆ, ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದಂತ ನನ್ನ ಹನುಮ ಶಕ್ತಿ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ.
ನೋಡಿ 1, 5, 9 ಧರ್ಮ, ಅರ್ಥ, ಮೋಕ್ಷ ಇವುಗಳ ಒಂದು ಸಂಬಂಧ ಇರತಕ್ಕಂಥದ್ದು ಲಕ್ಷ್ಮಿ, ಮಹಾಲಕ್ಷ್ಮಿ, ವಿಜಯಲಕ್ಷ್ಮಿ ಅನ್ನತಕ್ಕಂಥದ್ದು. ಅದಕ್ಕೆ ನನ್ನ ಒಂದು ಶ್ರೀರಾಮಚಂದ್ರರು ನೋಡಿ ಲಗ್ನ ಭಾವವನ್ನ ಧರ್ಮ ಭಾವ ಅಂತ ಹೇಳ್ತವೆ. ಯಾವ ಧರ್ಮ? ಅಲ್ಲಿ ನೋಡಿ ಗುರುಚಂದ್ರ ಕುಳಿತಿತ್ತು. ಯಾವಾಗಲೂ ಧರ್ಮ, ಅದು ಎಲ್ಲರಿಗೂ ಒಂದೇ ಧರ್ಮ. ಮಾತು ಅಂದ್ರೆ ಮಾತು. 2ನೇ ಮನೆಯ ಅಧಿಪತಿ ಸೂರ್ಯ, ವಾಣಿಕಾರಕ, ದಶಮ ಸ್ಥಾನದಲ್ಲಿ ಉಚ್ಚಂಗತ. ಎಲ್ಲಿ ನನ್ನ ಪರಂಧಾಮ, ನನ್ನ ಹನುಮ ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಭಾಗ್ಯಾಧಿಪತಿ. ವಿಶೇಷವಾಗಿ ಆ ಗುರುವಿನ ಸಾಕ್ಷಾತ್ಕಾರದಲ್ಲಿ ಪೂರ್ವಭಾದ್ರ ಪರಾಶರ ಸಂಹಿತೆಯಲ್ಲೇ ಹೇಳುತ್ತೆ ಇದನ್ನೆಲ್ಲ ಹುಟ್ಟಿರ್ತಕ್ಕಂಥದ್ದು. ನಿಮಗೆ ಅದಕ್ಕೆ ಅಂಥದ್ದೊಂದು ಛಲ ಇರುತ್ತೆ. ಬಟ್ ಎಲ್ಲೋ ಹನುಮರಂತ ವೈರಾಗ್ಯ. ನಿಮಗೆ ಮಾಡೋದು ಗೊತ್ತಿದೆ ಅಷ್ಟೇ, ಕೊಡೋದು ಗೊತ್ತಿದೆ ಅಷ್ಟೇ, ನೀವು ಕಿತ್ಕೊಳ್ಳೋದು ಗೊತ್ತಿಲ್ಲ, ನಿಮಗೆ ಬಾಚಿಕೊಳ್ಳುವುದು ನಿಮಗೆ ಗೊತ್ತಿಲ್ಲ. ಅಂಥದ್ದೊಂದು ಭಾವ. ಸೊ ಅಂತ ನಿಮಗೆ ಅಂತೂ ಇಂತೂ ಕೊಂತಿ ಮಕ್ಕಳಿಗೆ ಒಂದು ರಾಜ್ಯ ಬಂತು ಅನ್ನೋ ತರ ವೃಶ್ಚಿಕ ರಾಶಿಯವರಿಗೆ ಗುರು ಭಾಗ್ಯಕ್ಕೆ ಬಂದಿದೆ. ಅದರಲ್ಲೂ ಈ 2ನೇ ತಾರೀಕಿಗೆ ಮೂವ್ಮೆಂಟ್ ಆಗಿರತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಈ ಗುರುವಿನ ಪ್ರಭಾವ 18ನೇ ತಾರೀಕು ವಿಶೇಷವಾಗಿ ಗುರು ಪುಷ್ಯಾಮೃತ ನಕ್ಷತ್ರಕ್ಕೆ ಜಾರುತ್ತೆ. ಪೂರ್ಣ ಒಂದು ಹೇಗೆ ಹನುಮ ಮರೆಯಾಗಿ ತನ್ನ ಶಕ್ತಿ ಗೊತ್ತಿಲ್ಲದೆಯೇ ಮೆತ್ತಗೋಡಾಡ್ಕೊಂಡಿದ್ದಂತ ಪುಣ್ಯಾತ್ಮ, ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ, ಏನೋ ಯಾರೋ ಬರ್ತಾರೆ ಅಂತ ಹೇಳಿ ಸುಗ್ರೀವರ ಜೊತೆ ಮಂತ್ರಿಯಾಗಿದ್ದಂತ ಹನುಮರಿಗೆ ರಾಮ ಸಂಕಲ್ಪ ಬಂದಾಯಿತು. ಪೂರ್ವ ಪುಣ್ಯ ಸ್ಥಾನಾಧಿಪತಿಯ ಭಾಗ್ಯಕ್ಕೆ ಬಂದರೆ ಲಗ್ನವನ್ನು ನೋಡೋದು, ಪೂರ್ವ ಪುಣ್ಯ ಸ್ಥಾನವನ್ನು ನೋಡೋದು, ನಮ್ಮನ್ನು ತಡೆಯೋರಿಲ್ಲ. ಆದರೂ ಕೆಲವೊಂದು ಸಣ್ಣ ಕದಲಿಕೆಗಳುಂಟು. ಧಾರಾಕಾರಕ ಕೂಡ ಗುರುವಾಗತಕ್ಕಂಥದ್ದು. ಅದರಲ್ಲೂ ಅಮಾತ್ಯಕಾರಕ ಶನಿ ಆಗ್ತಾನ ಮಂತ್ರಿ. ಆ ಮಂತ್ರಿ ಎಲ್ಲಿದ್ದಾನೆ? ಪಂಚಮದಲ್ಲಿದ್ದಾನೆ. ಆತ್ಮಕಾರಕ ಯಾರಿದ್ದಾರೆ? ಆ ಒಂದು ಮೂಮೆಂಟ್ ಆಗುವಾಗ ವಿಶೇಷವಾಗಿ ಶುಕ್ರ. ಆ ಶುಕ್ರ ಪುನರ್ವಸು ನಕ್ಷತ್ರದಲ್ಲಿ ವಿಶೇಷವಾಗಿ ಅಷ್ಟಮದಲ್ಲಿರ್ತಕ್ಕಂಥದ್ದು. ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವೃಶ್ಚಿಕ ರಾಶಿಯವರಿಗೆ ಕುಂಭಮೇಳವೋ ಕುಂಭಾಭಿಷೇಕವೋ ನೋಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ವೃಶ್ಚಿಕ ರಾಶಿಗೆ ಗುರು ಬಂದೇ ಬಿಟ್ಟ. ಒದ್ದಾಡಿದಿರಿ ಒಂದು 4 ವರ್ಷದಿಂದ. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಒದ್ದಾಡಿದಿರಿ. ಅದರಲ್ಲೂ ಅಷ್ಟಮ ಗುರು ಅಂದ್ರೆ ದೇಶಾಂತರ, ಷಷ್ಠ ಗುರು ಅಂದ್ರೆ ವೃಣ. ನೋಡಿ, ಒಬ್ರು ಕುಂಭರಾಶಿ ಹುಡುಗನ್ಗೆ ಹೇಳಿದ್ದೆ, ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ, ಜಾಗ್ರತೆ ಕಣೋ, ತುಂಬಾ ತಿಳಿದಿರೋ ವ್ಯಕ್ತಿ. ಒಂದು 20 ದಿನದ ಹಿಂದ್ಗಡೆನೂ ಹೇಳಿದ್ದೆ, ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಚೆಕಪ್ ಮಾಡಿಸ್ಕೊಳ್ಳೋ, ಏನೋ ಉಸಿರಾಟದಲ್ಲಿ ತೊಂದರೆ ಅಂತಿದ್ದೀಯಾ, ಟೋಟಲ್ ಬಾಡಿ ಚೆಕ್ ಮಾಡಿಸ್ಕೊಳ್ಳೋ, ನನ್ನ ಮಾತು ಕೇಳೋ, ಇನ್ಶೂರೆನ್ಸ್ ಕಾರ್ಡ್ ಎಲ್ಲ ಇದೆ ನನ್ನಪ್ಪ, ಏನೋ ಇದು ನೀನು
6ನೇ ಮನೆಗೆ ಬೇರೆ ಗುರು ಹೋಗ್ತಕ್ಕಂಥದ್ದಿದೆ. ಜಾಗ್ರತೆ ಕಣೋ, ಸ್ವಲ್ಪ ಹುಷಾರು. ಉದ್ಯೋಗ ಕೆಲಸ ಕಾರ್ಯ ಅದು ಬೇರೆ, ಆದ್ರೆ ನಿನಗೆ ಈಗ ನಡೀತಿರೋ ದಶಾಭುಕ್ತಿಗಳು ಫೇವರಬಲ್ ಆಗಿಲ್ಲ. ಅಥವಾ ಹುಟ್ಟಿದಾಗ ಗುರುದಶ, ಶನಿ ದಶ 19 ವರ್ಷ, ಆಮೇಲೆ ಬುಧ ದಶ ಆಲ್ಮೋಸ್ಟ್ 17 ವರ್ಷ, ಅಲ್ಲಿಗೆ ಎಷ್ಟಾಯ್ತು? 26-36 ವರ್ಷ ಆಯ್ತು. ಇನ್ನು ಹುಟ್ಟಿದಾಗ ಅಲ್ಲೊಂದು ಗುರುದಶೆ ಬೇರೆ ಬಾಕಿ, ಅದೊಂದು 8, 44. ಈಗ ಕೇತು ದಶೆ ಬೇರೆ ನಡೀತಿದೆ ಕಣೋ. ಆ ಕೇತು ದಶೆಯಲ್ಲಿ ವಿಶೇಷವಾಗಿ ಆ ಸೂರ್ಯ ಭುಕ್ತಿ ಬೇರೆ ನಡೀತಿದೆ. ಕೇತು ಸೂರ್ಯನ ಮನೆಯಲ್ಲಿದ್ದಾನೆ, ಸೂರ್ಯ ತಲೆಗೆ ಹೊಡಿತಾನೆ. ಸೊ ಸ್ವಲ್ಪ ಟೆನ್ಷನ್ಸು, BP ರೈಸ್ ಆಗೋದು, ವರ್ಟಿಕೋ, ಸ್ಟ್ರೋಕು, ಬಾಯಿಗೆ ಇದೆಲ್ಲ ಸ್ವಲ್ಪ ಎಡಗಡೆ ಸ್ವಲ್ಪ ಜೋಮ್ ಅಂತಿದೆ, ತೋರಿಸ್ಕೊ ಅಂದ್ರೆ ಕೇಳಿಲ್ಲ. ಮನೇಲೂ ಹಾಗೇ ಇತ್ತು. ಮನೇಲೂ ಇವ್ ನಂಬಲ್ಲ, ಮನುಷ್ಯ ಎಷ್ಟು ಲೆಕ್ಕಾಚಾರ ಹಾಕಿದರೂ ಮಗು. ನಾನು ಅದಕ್ಕೆ ಹೇಳ್ತಿರ್ತೇನೆ, ವಿಧಿಯನ್ನ ದೇವರನ್ನ ಗೆಲ್ಲೋ ವ್ಯಕ್ತಿ ಪ್ರಪಂಚದಲ್ಲಿ ಹುಟ್ಟಿಲ್ಲ. ನಾನು ಗೆದ್ದೆ, ನಾನು ಮಾಡಿದೆ ಅಂತ. ನೀವು ನಂಬಲ್ಲ, ಅಲ್ಲೊಂದು ಕುಟುಂಬದಲ್ಲಿ ಬೆಂಕಿ, ಅಲ್ಲೊಂದು ಡೈವರ್ಸ್ ವಿಚಾರಗಳು ನಡೀತಲೇ ಇತ್ತು. ಇದ್ದಡ್ಡಪ್ಪ ಹೇಳ್ತಲೇ ಇದ್ದೆ, ನೆಮ್ಮದಿಯಾಗಿ ಈ ಕಡೆ ಬಾರು, 6 ತಿಂಗಳು ಬಾರು. ಮಗು 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 ಮಗುಗೋಸ್ಕರ 1-2-3 ಬಾರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋಗಿ ರೆಕಾರ್ಡ್ ಇಟ್ಕೊಂಡು, ಸಿಟ್ಟಿಗೆದ್ದಾಗ ಗಂಡಸ್ ಏನ್ ಮಾಡ್ತಾನೆ, 2 ಮಾತು ಮಾತಾಡ್ಬಿಡ್ತಾನೆ. ಗಂಡಸ್ಗೆ ಮೂರ್ಖ ಗಂಡಸ್ರು ಏನ್ ಮಾಡ್ಬಿಡ್ತಾರೆ, ಕೈ ಎತ್ತ ಬಿಡ್ತಾರೆ. ಅದನ್ನ ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದಾಳೆ. ಪೊಲೀಸ್ ಸ್ಟೇಷನ್ 2-3 ಬಾರಿ ಕರೆಸಿ ಹೊಡೆಸಿರೋದು. ಆ ಭಯಕ್ಕೆ ಅಲ್ಲೇ ಊಟ ಇಲ್ಲ, ತಿಂಡಿ ಇಲ್ಲ, ಬರೀ ಮಲಗೋದಷ್ಟೇ. ಡ್ಯೂಟಿಗೆ ಹೋಗೋದು, ಒಂದು ಸಂಸ್ಥೆಯಲ್ಲಿ ಒಳ್ಳೆ ಉದ್ಯೋಗ. ಮನೇಲಿ ಹೆಂಡತಿ ಮಗುಗೋಸ್ಕರ ಕಾರ್ ಕೊಡಿಸಿದ್ರೆ ಹೆಂಡತಿ ಮಗು ಊರ್ ಸುತ್ಕೊಂಡು ಬರೋದು, ವಯಸ್ಸಿಗೆ ಬಂದಿರೋ ಮಗು. ಬೇರೆ ಬೇರೆ ಕಥೆಗಳದು ಹೇಳ್ತಿದ್ದೆ. ಇದೆಲ್ಲ ಏನೋ ಮಾಡ್ತಿದ್ದೆ, ಬದಲಾಗ್ತಾರೆ ಏನೋ. ಯಾವತ್ತೂ ಬದಲಾಗಲ್ಲ. ನನ್ನ ಮಾತು ಕೇಳಿ ಸ್ವಲ್ಪ ದಿನ ಈ ಕಡೆ ಬಾರೋ ಅಂತ. ಊಟ ಇಲ್ಲ, ತಿಂಡಿ ಇಲ್ಲ, ಏನೂ ಇಲ್ಲ. ಎಲ್ಲ ತಿನ್ಕೊಂಡು, ಹೊರಗಡೆ ತಿನ್ಕೊಂಡು ಮನೆಗೆ ಏನ್ ಕೊಡ್ಬೇಕು ಕೊಡ್ತಾ, ಕಡಿಮೆ ಅಂದ್ರು ತಿಂಗಳಿಗೆ 50,000 ರೂಪಾಯಿ ಕೊಡೋ ಮನುಷ್ಯನ್ಗೆ 2 ಇಡ್ಲಿ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತೀರಿ? ಕಣ್ಣೀರ್ ಹಾಕ್ತಿದ್ದ ಬಾಹುಬಲಿ. ಒಂದೊಂದ್ ಸಮಯ 50 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ಬಿಡೋದು. ಹಿಂಗೆಲ್ಲ ಮಾಡ್ಬೇಡ, ದೇಹಕ್ಕೆಲ್ಲ ಸ್ಟ್ರೆಸ್ ಕೊಡ್ಬೇಡ ಕಣೋ ಅಂತ. ಎಕ್ಸಸೈಸ್, ಫಿಟ್ನೆಸ್ ಫ್ರೀಕು. ನೋಡಿ, ಮೊನ್ನೆ ಸ್ಟ್ರೋಕ್ ಹೊಡೆದ್ಬಿಟ್ಟಿದೆ ಮಧ್ಯರಾತ್ರಿನಲ್ಲಿ. ಸ್ನೇಹಿತರು ತಗೊಂಡೋಗಿ ಒಂದು ಆಸ್ಪತ್ರೆ ಹೋಗಿದ್ದೆ, ಸಂಕಟ ಆಗ್ಬಿಡ್ತು. ಇಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಅದನ್ನು ಕೂಡ ಏನೋ ಮಾಡಿ ತೆಗ್ದಿದ್ದಾರೆ, ನಿಲ್ಸಿಟ್ಟಿದ್ದಾರೆ. ಚೆನ್ನಾಗಿ ಬಂದ್ರೆ ಸಾಕು ಅಂತ. ಋಣಂ ಅಂತೀವಿ. ದಶಾಭುಕ್ತಿಗಳು ಹೊಡೆದ್ಬಿಟ್ಟಿದೆ. ತಮಾಷೆ ಏನ್ ಗೊತ್ತಾ? 4 ದಿನ ಮೊದಲು ಆತನ ಪತ್ನಿ ಡೈವರ್ಸ್ಗೆ ಪೇಪರ್ ತಗೊಂಡೋಗಿ ಎಲ್ಲ ಲೀಗಲ್ ಒಪಿನಿಯನ್ ಅದು ಇದು ಅಂತ ಸೋಮವಾರ ಅವ್ನ್ ಸೈನ್ ಹಾಕ್ಬೇಕು. ಅವನ್ಗಿಷ್ಟ ಇಲ್ಲ. ಬದಲಾಗ್ತಾಳೆ 10 ವರ್ಷದಿಂದ ಅಲ್ಲಿ ಬದಲಾಗೋದು, ಇನ್ನೂ ಬದಲಾಗ್ತಾರ? ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ. ಮಗಳ ಕಾಲೇಜು ಕೂಡ ಹೇಳದೆಯೇ, ಯಾವ ಕಾಲೇಜು ಯಾವ ಕೋರ್ಸು ಏನು ಕೂಡ ಹೇಳದೆ ಕರ್ಮವು ಅಂತ ಹೇಳ್ತೇವೆ. ಕಣ್ಣೀರ್ ಹಾಕೊಂಡಿದ್ದ ಫೋನ್ ಮಾಡಿ, ನನಗೇ ಗೊತ್ತಿಲ್ಲ ರವಿ, ಈ ತರ ಮಗಳನ್ನ ಕಾಲೇಜಿಗೆ ಸೇರ್ಸಿದ್ದಾರೆ, ಹಿಂಗಾಗಿದೆ, ಏನ್ ಕೋರ್ಸು ಎತ್ತ ಏನು ಇಲ್ಲ. ಇರ್ಲಿ ಬಿಡೋ, ತಾಯಿಯಾಗೇನೋ ಮಾಡ್ತಿದ್ದಾಳೆ ಬಿಡೋ, ಇರುತ್ತೆ. ಈಗ ಏನಕ್ಕೆ ಸುಮ್ಮನೆ? ನನ್ಗೆ ಹೇಳ್ದೆಯೇ ಮನೆ ಖಾಲಿ ಮಾಡ್ತಿದ್ದಾರೆ ರವಿ. ನನಗೆ ಮನೆ ಓನರ್ ಬಂದು ಹೇಳ್ದಾಗ ಗೊತ್ತಾಯ್ತು. ನಾನು ಎಲ್ಲಿ ಹೋಗ್ಲಿ ರವಿ ಅಂತ. ಹೋಗ್ಲಿ ಬಿಡಪ್ಪ, ಬಂದ್ಬಿಡು, ಅಲ್ಲಿ ಇರಬೇಡ. ಆಕೆ ಇಚ್ಛೆ ಬಿಡು, ನೆಮ್ಮದಿಯಾಗಿ ಎಲ್ಲಿದ್ರು. ನೀನ್ ಪ್ರೀತಿ ಮದುವೆ ಆಗಿದ್ಯಲ್ಲ, ಇಷ್ಟಪಟ್ಟ ಆಗಿದ್ಯಲ್ವಾ, ಧರ್ಮಪತ್ನಿ ಅಲ್ವಾ, ಬಿಡುವ. ತಾಯಿಗೆ ಎಲ್ಲೋ ಸಮಾಧಾನ ಬೇಕು. ನೀನು ಹೊರಟ ಬಾಯಿಗೆ ಬಂದಿದ್ದು ಹೇಸಿಗೆ ಮಾತುಗಳು ಮಾತಾಡ್ಬಿಡ್ತೀವಿ. ಸಿಟ್ಟಿಗೆ ಇದ್ರೆ ನಿನ್ ಕಂಟ್ರೋಲ್ ಇರೋದಿಲ್ಲ. ಬಿಡು, ಅದನ್ನೇ ಕೊರ್ಕೊಂಡು ಜಗಳ ಯಾಕೆ ಅಂತ ಹೇಳಿದೆ. ಡೈವರ್ಸ್ಗೆ ಹಾಕಿ ಪೇಪರ್ಗಳು ಒಪಿನಿಯನ್ಗಳಲ್ಲಿದೆ ನೋಡಿ. ಸೋಮವಾರ ಸಿಗ್ನೇಚರ್ ಹಾಕ್ಬೇಕು, ಶನಿವಾರ ಸ್ಟ್ರೋಕ್ ಆಗಿ ಮಲಗ್ತಾನೆ. ಅವನು ಮಲಗಿರೋ ಜಾಗದಲ್ಲಿ ಆಕೆ ಏನ್ ಹೇಳ್ತಾಳೆ ಗೊತ್ತಾ? ಅಯ್ಯೋ ನನ್ನ ಕರ್ಮ, ನನ್ನ ಇನ್ನೂ ಬಿಡೋ ಆಗಿಲ್ಲ, ಇದನ್ ಬೇರೆ ನಾನು ಸಾಕಬೇಕಾ ಅಂತ. ಆ ಶರೀರನ ಅವ್ನು ಸ್ಟ್ರೋಕ್ ಹೊಡೆದು ಮಲಗಿದ್ರೆ ಎಂತ ಒಂದು ವಿಕೃತಿ ಮನಸ್ಥಿತಿಯ ವ್ಯಕ್ತಿಗಳಾಗ್ಬಿಟ್ಟಿದ್ದಾರೆ ನೋಡಿ. ಈಗ ಅವ್ನ್ ಸ್ಟ್ರೋಕು, ಡೈವರ್ಸ್ ಆಗ್ಬಿಟ್ಟಿದ್ರೆ, ಸಿಗ್ನೇಚರ್ ಆಗ್ಬಿಟ್ಟಿದ್ರೆ ಈ ತಲೆನೋವು ಇರ್ತಿರ್ಲಿಲ್ವೇ? ಈಗ ನನ್ನ ಮನೆಗೆ ನಾನು ಹೆಂಗ್ ಕರ್ಕೊಂಡೋಗಿ ಸಾಕ್ಲಿ ನೋಡಿ. 15-16 ವರ್ಷ
ಅಮ್ಮನ್ ನೋಡ್ಲಿಲ್ಲ, ಒಡ ಊಟದವನ್ ನೋಡ್ಲಿಲ್ಲ, ಯಾರಿಗೂ ನೋಡ್ಲಿಲ್ಲ, ಅವ್ನು ನನ್ನ ಹೆಂಡತಿ ನನ್ನ ಮಗು ಅಂತ ನಿಂತಿದ್ದಕ್ಕೆ ಇವತ್ತು ಈ ಮಾತು ಕೇಳಿ ನಾನು ಹಾಗೇ ಪರಂಧಾಮ, ಏನಿದು ಲೋಕದಲ್ಲಿ ಇಷ್ಟು ವಿಕೃತವಾ? ಹೌದು, ಇದು ವೃಶ್ಚಿಕ ರಾಶಿಯವ್ರು ನೀವು ಕೂಡ ನೋಡಿರ್ತೀರಿ. ಇಂಥ ಒಂದು ವಿಚಿತ್ರವಾದಂತಹ ಘಟನೆಗಳನ್ನ ನೀವು ಕೂಡ ನೋಡಿರ್ತೀರಿ, ಅನುಭವಿಸಿರ್ತೀರಿ. 4 ವರ್ಷದಿಂದ ಅವಮಾನ, ಯಾವುದೋ ಒಂದು ವ್ಯವಹಾರ, ಹಣಕಾಸು, ಕುಟುಂಬ, ಆರೋಗ್ಯ, 1 2 ಇವೆಲ್ಲವನ್ನ ಒಳ್ಳೆ ಕೊಚ್ಚಿಕೊಂಡು ಹೋಗಲಿಕ್ಕೆ ಬಂದು ಬಿಟ್ಟಿದೆ. ಬ್ಯೂಟಿಫುಲಿ ಗುರು ಭಾಗ್ಯಕ್ಕೆ ಬಂದಿದೆ ಮಕ್ಕಳೇ. ಫ್ಯಾಂಟಾಸ್ಟಿಕ್. ನೀವು ನೆನೆಸಿರಲಾರದಂತ ಮಟ್ಟದ ಒಂದು ಆನಂದ ಬದುಕು. ಮದುವೆ ಇಲ್ಲದವರಿಗೆ ಮದುವೆ ಯೋಗ. ನೋಡಿ, ಸಪ್ತಮಾಧಿಪತಿ ಶುಕ್ರ ಅಷ್ಟಮದಲ್ಲಿ ಮರೆಯಾಗಿ ಹೋಗ್ಬಿಟ್ಟ. ಸೂಪರ್. ಅಷ್ಟಮಾಧಿಪತಿ ಬುಧ ಅಲ್ಲೇ ಇದ್ದಾನೆ, ಶುಕ್ರ ಬುಧ. ಸೊ ಗುಪ್ತವಾಗಿ ಧನ ಬರಬೇಕು, ಗುಪ್ತವಾಗಿ ಮುಚ್ಚಿಟ್ಟಿದ್ದಂತ ಒಂದು ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲವೂ, ಆ ದುಡ್ಡು ಏನು ಎಷ್ಟು ಕಷ್ಟಪಟ್ಟಿದ್ರಿ. ಆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಧನಾಧಿಪತಿ ಹೋಗಿ ಮಲಗಿದ್ದ. ಹೌದು, ಅದ್ರಲ್ಲಿ ಬೇರೆ ಪಂಚಮ ಶನಿ, ಅವನು ಈಗ ವಕ್ರ ಆಗ್ತಾನೆ ಇನ್ನೊಂದು 15 ದಿನದಲ್ಲಿ. ದಾಟ್ ಇಸ್ ಬ್ಯೂಟಿಫುಲ್. ಶತ್ರು ವಕ್ರ ಆಗೋದು, ಶತ್ರುಗಳು ಮಲಗಿರೋದು. ಬುಧ ಶುಕ್ರ ಶನಿ ನಿಮಗೆ ತುಂಬಾ ಬಾಧೆ ಕೊಡೋ ಅಂತವ್ರು. ಇನ್ನೊಂದು 5 ತಿಂಗಳಲ್ಲಿ ನಿಮಗೆ ರಾಹು ಮೂವ್ಮೆಂಟ್ ಬೇರೆ ನಡೆದು ಬಿಡುತ್ತೆ. ಇಲ್ಲಿ ನೋಡಿ, ಇನ್ನೊಂದು ವಾರದಲ್ಲಿ ರಾಹು ಕುಜನ್ ನಕ್ಷತ್ರಕ್ಕೆ ಬರ್ತಾನೆ. ಧನಿಷ್ಠ, ಧನಂ ಇಷ್ಟಂ. ಇಡೀ ನಕ್ಷತ್ರ ಮಂಡಲಗಳಲ್ಲಿಯೇ ಧನವೆಲ್ಲ ಜಾಸ್ತಿ ಇರೋದು ಧನಿಷ್ಠ ನಕ್ಷತ್ರ ಅಂತಾನು ನಾವು ಮಾತಾಡ್ತೇವೆ. ಅಷ್ಟು ದೊಡ್ಡ ಸಂಪತ್ತಿನ ಒಡೆಯ ಅಂತ. ನೀವು ಅದಕ್ಕೆ ಮನೆ ಆಗುತ್ತೆ, ಭೂಮಿ ಆಗುತ್ತೆ, ಬದುಕು ಕಟ್ಟುತ್ತೆ. ಸಾಲ ಸೂಲ ಮಾಡ್ಕೊಂಡಿರೋರು ಸಾಲದಿಂದ ಹೊರಗಡೆ ಸ್ವಲ್ಪ ಬರ್ತೀರಿ. ಗೌರವ ಹುಡುಕಿ ಬರುತ್ತೆ ವೃಶ್ಚಿಕ ಲಗ್ನದವರಿಗೆ. ದಶಾಭುಕ್ತಿಗಳೇನಾದ್ರೂ ಚೆನ್ನಾಗಿತ್ತು ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ ಜಾತಕದಲ್ಲಿ ವಿಶೇಷವಾಗಿ ಗುರು ಚೆನ್ನಾಗಿದ್ದು ಅಂಥದೊಂದು ದಶೆಗಳು, ಸೂರ್ಯ ದಶೆ, ಚಂದ್ರ ದಶೆ, ಕುರುದಶೆ, ಗುರುದಶೆ, ಶುಕ್ರ ದಶೆ ಬಂದಿತ್ತು ಅಂದ್ರೂ ಕೂಡ ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದು ಬ್ಯೂಟಿಫುಲ್ ಪ್ರಾಸ್ಪ್ಯಾರಿಟಿ, ಬ್ಯೂಟಿಫುಲ್. ನೀವು ನೆನೆಸಿರಲಾರಿರಿ, ಅಂಥದೊಂದು ಅದ್ಭುತ ನಿಮ್ಮ ಜೀವನದಲ್ಲಿ ನಡೆಯತಕ್ಕಂಥದ್ದಾಗುತ್ತೆ. ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ, ಅಂದದ ಯೋಗ, ಇವೆಲ್ಲವನ್ನು ಪಡಿತೀರಿ ಮಕ್ಕಳ. ಗೌರವ ತಾನಾಗಿ ಹುಡುಕಿ ಬರುತ್ತೆ. ಶತ್ರುಗಳು ಮಲಗ್ಬಿಡ್ತಾರೆ. ಶತ್ರುಗಳು ಅಬ್ ಕಿ ಬಾರ್, ನೆಕ್ಸ್ಟ್ ಟೈಮ್ ಪ್ರಧಾನಿ, ದಿಲ್ಲಿ ಕಾ ಪ್ರಧಾನಿ ರಾಜ್ ಕರೇಗಿ ಮಮತಾ ಬ್ಯಾನರ್ಜಿ ಅಂತ ಯಾರೋ ಒಬ್ರು ಹೇಳಿದ್ರು. ಅವರೇ ರಾಜ್ಯಸಭಾ ಸೀಟನ್ನ ರಿಸೈನ್ ಮಾಡ್ಬಿಟ್ಟಿದ್ದಾರೆ. ವೃಶ್ಚಿಕ ಲಗ್ನದವರಿಗೆ ಸವಾಲ. ಈಗ ನೋಡಿ, ತಾನಾಗಿ ಇದೊಂದು ಎಲ್ಲ ಒಂದು ಕದಲಿಕೆಗಳು ಆಗತಕ್ಕಂಥದ್ದಾಗುತ್ತೆ. ತುಂಬಾ ಚೆನ್ನಾಗಿದೆ. ಒಂದೇ ಶುಕ್ರ ನಮ್ಗೆ ಒಂದು ಮಾತು ಹೇಳ್ತಾರೆ, ಈ 4ನೇ ಮನೆ 8ನೇ ಮನೆ ಅಲ್ಲಿ ಇರುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನತಕ್ಕಂಥದ್ದು ಕೂಡ ಅಲ್ಲಿದೆ. 8ನೇ ಮನೆಯಲ್ಲಿ ಶುಕ್ರ ಸ್ವಲ್ಪ ಮೆಡಿಸಿನಲ್ ಒಂದು ಎಕ್ಸ್ಪೆನ್ಸಸ್ ಸ್ವಲ್ಪ ಬರ್ತಕ್ಕಂಥದ್ದು, ಟ್ರಾವೆಲ್ ಎಕ್ಸ್ಪೆನ್ಸಸ್, ಕುಟುಂಬದ ಎಕ್ಸ್ಪೆನ್ಸಸ್. ಯಾಕಂದ್ರೆ ಅಲ್ಲಿ ಕುಳಿತಿದ್ದಾನೆ ಆತ. ಇರೋ ಮನೆಗೆ ಬಲ ಶುಕ್ರ. ಗುರು ಇರೋ ಮನೆಗೆ ತೂತು, ನೋಡೋ ಮನೆಗೆ ದಿಗ್ಬಲ ಅಂತ ಹೇಳ್ತೇವೆ. ಯಾವ್ದನ್ನ ನೋಡೋದು? ನಿಮಗ್ ನೋಡಿ, ಲಗ್ನ ಭಾವವನ್ನ ನೋಡುತ್ತೆ. ಕುಜ ನೋಡಿ ಎಷ್ಟು ವಿಶೇಷವಾಗಿ ನಿಮ್ಗೆ ಕುಳಿತಿದ್ದಾನೆ, ಮೇಷದಲ್ಲೇ ಕುಳಿತಿದ್ದಾನೆ. ರಾಶಿಯಾಧಿಪತಿ 6ನೇ ಮನೆಯಲ್ಲಿ, ಅದು ಕುಜ 6ನೇ ಮನೆಯಲ್ಲಿ ಇದ್ರೆ 3, 6, 10, 11 ವಿಪರೀತ ಬಲ. ಸೂರ್ಯ ನೋಡಿ, ಅಧಿಕಾರಕಾರಕ ಸೂರ್ಯ ಭಾಗ್ಯಾಧಿಪತಿಯ ಸ್ಥಾಯಿಯಲ್ಲಿ 7ನೇ ಮನೆಯಲ್ಲಿ ಅದ್ಭುತವಾಗಿ ಕುಳಿತಿರ್ತಾರೆ. ರೋಹಿಣಿ ನಕ್ಷತ್ರ ಸಾಂಗತ್ಯದಲ್ಲಿ ಕುಳಿತಿರ್ತಕ್ಕಂಥದ್ದು ಸೂಪರ್. ಯಾರೂ ನಿಮ್ಮನ್ನು ತಡೆಯೋಕೇನೂ ಆಗೋದಿಲ್ಲ. ಒಂದು ಸಣ್ಣದಾಗಿ ಆರೋಗ್ಯ ಸಮಸ್ಯೆಗಳು, ಸಣ್ಣ ಪುಟ್ಟ ಸರ್ಜರಿಗಳು, ಇನ್ಫೆಕ್ಷನ್ಗಳು ಆಗ್ತಕ್ಕಂಥದ್ದಾಗುತ್ತೆ. ಬಿಟ್ರೆ ಪೂರ್ವ ಪುಣ್ಯವನ್ನ ನೋಡೋದ್ರಿಂದ, ನಿಮ್ಮ ಮನೆಯನ್ನ ಗುರು ನೋಡುವುದರಿಂದ ವಿಶೇಷ ಅಭಿವೃದ್ಧಿ, ಶುಭ ಕಾರ್ಯಗಳಾಗುತ್ತೆ, ಪೂಜಾ ಕಾರ್ಯಗಳಾಗುತ್ತೆ. ಜಾಗ ತಗೋತೀರಿ, ಜಾಗದ ತಕರಾರುಗಳಿದ್ರೆ ನೋಡಿ, ಆ ಭಾಗ್ಯಸ್ಥಾನವನ್ನ ಕುಜ ನೋಡ್ತಾನೆ. ಫ್ಯಾಂಟಾಸ್ಟಿಕ್. ಧನಸ್ಥಾನವನ್ನ ಶುಕ್ರ ಬುಧ ನೋಡ್ತಾರೆ. ಸೊ ಹಾಕಿರೋ ಎಫರ್ಟ್ಗೆ ಹಾಲು, ಬೆಣ್ಣೆ, ತುಪ್ಪ, ಟೀಚರು, ಡಾಕ್ಟರು, ಹೈನುಗಾರಿಕೆ, ತೋಟಗಾರಿಕೆ, ಅಲಂಕಾರ, ಒಪ್ಪ, ಓರಣ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಥಿಯೇಟರ್ಸು, ಕ್ಲಬ್ಸು, ರೆಸ್ಟೋರೆಂಟ್ಸು, ವಿಶೇಷವಾಗಿ ಡಾಕ್ಟರ್ಗಳಾಗಿದ್ದೀರಾ, ಟೀಚರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಗುರು ಆಗಿದ್ದೀರಾ, ದೊರೆಯಾಗಿದ್ದೀರಾ, ಒಂದು ದೊಡ್ಡ ಪದವಿ ಪ್ರತಿಷ್ಠೆಯಲ್ಲಿ ಕುಳಿತಿದ್ದೀರಾ, ಒಂದು ರೀತಿ ಜಡ್ಜ್ ಮಟ್ಟದ್ದು, ಲೋಕಾಯುಕ್ತ ಮಟ್ಟದ್ದು, ರಾಷ್ಟ್ರಪತಿ ಮಟ್ಟದ್ದು,
ಅಂಥದ್ದು ಗವರ್ನರ್ ಮಟ್ಟದ್ದು ಆಡಳಿತಾತ್ಮಕ ನಿರ್ಧಾರ, ಕೆಲಸ, ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಸೂರ್ಯ ನೋಡಿ ಅಧಿಕಾರಕಾರಕ, ಚಂದ್ರನ ಸಾರದಲ್ಲಿ ಅಲ್ಲಿ ಕುಳಿತಿರೋದು 7ನೇ ಮನೆಯಲ್ಲಿ. ಅದ್ಭುತ ಬಲ, ನಿಮ್ಮನ್ನು ಸೋಲ್ಸೋರಿಲ್ಲ. 7ನೇ ಮನೆಯವನು ಹೋಗಿ ಬಚ್ಚಿಕೋಬಿಟ್ಟ, ಓಡೋಗ್ಬಿಟ್ಟಿದ್ದಾನೆ. ಸುಶತ್ರು ನಾಮಾವಶೇಷ ಅನ್ನತಕ್ಕಂಥದ್ದು ಹೇಳ್ತೇವೆ. ಬ್ಯೂಟಿಫುಲ್ ಆಗತಕ್ಕಂಥ ಒಂದು ಭಾವ. ವರಿ ಏನ್ ಮಾಡ್ಬೇಡಿ. ಆ ಶುಕ್ರನಿಗೋಸ್ಕರ, ಕುಜನು 6ನೇ ಮನೆಯಲ್ಲಿದ್ದಾನೆ, ಶುಕ್ರ ಲಗ್ನಾಧಿಪತಿ 6ನೇ ಮನೆಯಲ್ಲಿದ್ದಾಗ ಈ ನಿಮ್ಮ ಮನೇಲಿ ಜಾಸ್ತಿ ಪೂಜೆಗಳು, ಹಬ್ಬಗಳು, ಹರಿದಿನ, ಫಂಕ್ಷನ್, ಈ ಒಂದು ಇದಾವೆ ಕಮಿಟ್ಮೆಂಟ್ಸು. ಕೆಲವೊಂದು ಮನೆ ಕಟ್ಟೋದು, ಜಾಗ ಕೊಟ್ಟೋದು, ಮನೆ ರಿಪೇರಿ ಮಾಡಿಸೋದು, ಈ ತರದ ಕೆಲವೊಂದ್ರಲ್ಲಿ ಸಿಕ್ಕಾಬಟ್ಟೆ ಖರ್ಚಾಗೋದ್ರಿಂದ ಒಂದು ಲಕ್ಷ್ಮೀ ನರಸಿಂಹ ದಿಗ್ಬಂಧ ಅದನ್ನ ತಗೋಬಂದು ಆ ಕಳಶ ಪೂರ್ಣವಾಗಿ ಮನೆಯಲ್ಲಿ ಒಂದು ಕೆಂಪು ಅಕ್ಷತೆ ಮಾಡಿ ಅದರಲ್ಲಿ ಒಂದು ತಟ್ಟೆಯಲ್ಲಿಟ್ಟು ಅಲ್ಲಿ ಒಂದು 9 kg ಅಕ್ಕಿ ಆಗುತ್ತಾ, 9 kg ಬೆಲ್ಲ. ಅಯ್ಯೋ ಅಷ್ಟೊಂದು ಆಗಲ್ಲ ಗುರುಗಳೇ. 9 kg ಅಕ್ಕಿ ಇಡಿ, ಒಂದು 900 ಗ್ರಾಂ ಬೆಲ್ಲ, 900 ಗ್ರಾಂ ತೊಗರಿಬೇಳೆ, 900 ಗ್ರಾಂ ತುಪ್ಪ ಹಾಗೂ 900 ಗ್ರಾಂ ಅವರೆಕಾಳು, ಲಕ್ಷ್ಮೀಕಾರಕತ್ವ, ಅವರೆಕಾಳು, ಅವರೆ ಬೇಳೆ ಆಯ್ತಲ್ಲ, ಇದನ್ನಿಟ್ಟು ಆಗುತ್ತೆ ಅನ್ನೋದಾದ್ರೆ ಒಂದು 900 ಗ್ರಾಂ ಕಲ್ಲು ಸಕ್ಕರೆ, ಒಂದು ಬಿಳಿ ಕೈ ವಸ್ತ್ರ, ಇಲ್ಲವೇ ಒಂದು ಬಿಳಿ ಬ್ಲೌಸ್ ಪೀಸು ರವಿಕೆ, ಇದನ್ನ ಇಟ್ಟು, ಇಲ್ಲ ಒಂದು ಶರ್ಟ್ ಪೀಸು, ಇಲ್ಲ ಒಂದು ಶಲ್ಯ, ಇಷ್ಟಿಟ್ಟು ಅಲ್ಲೊಂದು ಅರಿಶಿನ ಕುಂಕುಮ ಇಟ್ಟು ಆಗುತ್ತೆ ಅನ್ನೋದಾದ್ರೆ ಒಂದು 6 ಬಳೆ, ಹಸಿರು ಬಳೆ, ಎಲ್ಲ ಕೆಂಪು ಬಳೆ ಇಟ್ಟು ನಿತ್ಯ ಧೂಪಂ ದೀಪಂ ಪ್ರತಿ ತಿಂಗಳು ಕಂಪಲ್ಸರಿ ಅಮ್ಮನವರಿಗೆ, ಲಕ್ಷ್ಮಿಗೆ ಏಕಾದಶಿ ದಿನ ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡಿಸ್ಬಿಟ್ಟು, ಯಾರಾದ್ರೂ ವೈದಿಕರಿಗೆ ಅಷ್ಟಮಿ ಆದ್ರೂ ಸರಿ, ಏಕಾದಶಿ ಆದ್ರೂ ಸರಿ, ಸ್ವಾತಿ ನಕ್ಷತ್ರ ಆದ್ರೂ ಸರಿ, ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದ್ರು, ಲಕ್ಷ್ಮೀ ಆಲಯ ಇದ್ದರು, ಇಲ್ಲ ಬಾಲಾಜಿ ದೇವಸ್ಥಾನ, ಶ್ರೀನಿವಾಸ ದೇವಸ್ಥಾನ ಇದ್ದರು, ಕೊಟ್ಟು ಬರತಕ್ಕಂಥದ್ದು ಮಾಡಿ ಅತ್ಯದ್ಭುತ ವಿಶೇಷ ಆಗತಕ್ಕಂಥದ್ದು ಆಗುತ್ತೆ. ಯೋಚನೆ ಮಾಡಬೇಡಿ, ಮಾಡ್ತಾ ಬನ್ನಿ. ಒಂದು ಕಡಿಮೆ ಅಂದ್ರೆ 9 ಇಲ್ಲ 18. ಯಾಕಂದ್ರೆ ಗುರು ಬೇರೆ ನಿಮಗೆ ಇನ್ನೊಂದು ವಿಚಿತ್ರ. ನವೆಂಬರ್ 1ನೇ ತಾರೀಕಿಗೆ ದಶಮ ಸ್ಥಾನಕ್ಕೆ ಬರ್ತಾನೆ. ಧನಾಕಾರಕ ಧನಸ್ಥಾನವನ್ನು ನೋಡ್ತಾನೆ. ವಿಶೇಷ ನಿಮ್ಮ ಋಣಸ್ಥಾನವನ್ನ, ವೃಣಸ್ಥಾನವನ್ನು ನೋಡ್ತಾನೆ. ಕೇತು ಆಮೇಲೆ ಬೇರೆ ಡಿಸೆಂಬರ್ 1ನೇ ವಾರದಲ್ಲಿ ಬದಲಾವಣೆ ಆಗುತ್ತೆ. ರಾಹು 3ನೇ ಮನೆಗೆ ಧನಿಷ್ಠ ನಕ್ಷತ್ರ ಸಾಲ ಬರುತ್ತೆ. ಎಂಥ ಯುದ್ಧವಾದರೂ ಗೆಲ್ಲತಕ್ಕಂಥ ಸಮಯ ಅನ್ನತಕ್ಕಂಥದ್ದು ಹೇಳ್ತವೆ. ಅಷ್ಟು ಒಂದು ವಿಶೇಷತೆ ಆಗತಕ್ಕಂಥದ್ದು. ಒಳ್ಳೇದಾಗ್ಲಿ, ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ಇವತ್ತಿನ ಈ ಒಂದು ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಚಂದ್ರ ಕೇತು ಸಾರದಲ್ಲಿದ್ದು ಕೇತುವಿನ ನಕ್ಷತ್ರದಲ್ಲೇ ಪಂಚಮದಲ್ಲಿರುವುದರಿಂದ ಅಲ್ಲೊಂದು ಸ್ವಲ್ಪ ಒಡ ಹುಟ್ಟಿದವರು, ಸಹೋದ್ಯೋಗಿಗಳು, ಕೊಲೀಗ್ಸು, ನಿಮ್ಮ ಮನೆಯವರು, ಭ್ರಾತೃಗಳು, ಹಿರಿಯರು, ಇವರ ವಿಚಾರಗಳಿಂದ ಒಂದು ಸ್ವಲ್ಪ ಅಧಿಕಾರದಲ್ಲಿದ್ದವರಿಗೆ, ಸಾಮಾನ್ಯ ಸ್ಥಾನದಿಂದ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥವ್ರು ಒಂದು ಸ್ವಲ್ಪ ತಳಮಳಗಳೇ, ಒದ್ದಾಟವೇ, ಎಳೆದಾಟವೇ, ಸ್ಕಂದ ಕವಚ, ಸ್ಕಂದ ಭುಜಂಗ ಸ್ತೋತ್ರ, ದೊಡ್ಡವರಿಗೆಲ್ಲ ಅಲ್ಲಿ ನೋಡಿ. ಸಿಂಹರಾಶಿಯವ್ರಿಗೆ ಒಂದು ತೊಂದರೆ ತಪ್ಪಿದ್ದಲ್ಲ. ಪೂರ್ವ ಪುಣ್ಯ ಸ್ಥಾನ ಬೇಕು, ಏನೇ ಬೇಕು ಅಂದ್ರು ಹಿಂದಿನ ಜನ್ಮಕ್ಕೆ ಪುಣ್ಯ ಅಂತ ಹೇಳುತ್ತೆ.
ಒಂದು ಸಿಂಹ ರಾಶಿಯ ಸ್ತ್ರೀಗೆ ಒಂದು ದೊಡ್ಡ ರಾಜ್ಯಸಭಾ ಟಿಕೆಟ್ಗೆ ಸಂಬಂಧಪಟ್ಟಂಥದ್ದು ಅಲ್ಲೊಂದು ನಾಮಪತ್ರ ರಿಜೆಕ್ಷನ್ ಆಗುತ್ತೆ. ಅದೇನೇ ಇರ್ಬೋದು ಕಾನೂನು ಮಟ್ಟವಾಗಿ ಅವ್ರು ಇರ್ಲಿ, ಬಟ್ ಸಿಂಹರಾಶಿಯ ಸ್ತ್ರೀಯರಿಗೆ ಪದವಿಯಲ್ಲೊಂದು ದೋಷ ಉಂಟು ಅಂತ ಹೇಳಿದೆ. ಅಲ್ಲಿ ನೋಡಿ ಮಮತಾ ಬ್ಯಾನರ್ಜಿ ಆಗಿರೋ ಕತೆ, ವಾಟ್ ಎವರ್ ಇಟ್ ಇಸ್ ಇಂಪ್ಯಾಕ್ಟಿಂಗ್. ಸೊ ಈ ತಾಯಿ ಜೀವಕ್ಕೂ ಕೂಡ ಯಾರಾದ್ರೆ ಏನು ರಾಜಕೀಯವಾಗಿ ಏನೇನೋ ಕಮೆಂಟ್ಸ್ ಹಾಕ್ಬೇಡಿ ಮಕ್ಕಳೇ. ಇವೆಲ್ಲ ಗ್ರಹಗಳ ಭಾವವನ್ನು, ಅಷ್ಟು ದೊಡ್ಡ ಪದವಿ ಪ್ರತಿಷ್ಠೆ ಸ್ಥಾನ ಪಡಿಬೇಕು ಅಂದ್ರೆ 7 ಜನ್ಮಗಳ ಪೂರ್ವ ಪುಣ್ಯ. 5ನೇ ಮನೆ ಪೂರ್ವ ಪುಣ್ಯ, ನಿಮ್ಮ 5ನೇ ಮನೆನೇ ನೋಡ್ಬೇಕು. ಆ ಬಟ್ಟೆ, ಆ ಬೆತ್ತು, ಆ ತೂಕ ಏನೋ ಪಡ್ಕೊಂಡು ಬಂದಿದ್ದಾನೋ ಅವ್ರು ಹಿರಿಯರದ್ದು. ಏನೋ ಒಂದು ದೇವಸ್ಥಾನ ಕಟ್ಸಿರ್ಬೇಕು, ಆಸ್ಪತ್ರೆಗಳು ಕಟ್ಸಿರ್ಬೇಕು, ಸ್ಕೂಲ್ಗಳು ಕಟ್ಸಿರ್ಬೇಕು, ಅಲ್ಲೊಂದು 100 ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ, ಊಟ, ಬಟ್ಟೆ, ನೆರಳು ಕೊಟ್ಟಿರ್ಬೇಕು, ಕಲ್ಯಾಣಿಗಳು ಕಟ್ಸಿರ್ಬೇಕು, ಕಳಶಗಳು ಕುಂಭಾಭಿಷೇಕ ಮಾಡಿಸಿರ್ಬೇಕು, ಏನೋ ಮಾಡಿರ್ತಾರೆ. ಅಂಥವರಿಗೆ ಇಂಥದ್ದು ಅಂದ್ರೆ ಇನ್ನು ನಾವು ನೀವು ಇದೆಲ್ಲ ಒಂದು ಸಣ್ಣ ಸಿಗ್ನಲ್ ಗಮನಿಸಿ. ಸಣ್ಣ ಸಿಗ್ನಲ್ ಅಲ್ಲಿ ಕಮೆಂಟ್ ಕೊಡೋದಲ್ಲ. ಕೆಲವರು ಇರ್ತಾರೆ, ಮೊನ್ನೆ ನೋಡಿ ಆ ಶುಕ್ರನ್ ಬಾಬತ್ ಒಬ್ಬ ಮಲಯಾಳಿ ನಟ ತೀರ್ಕೊಂಡಿದ್ರೆ ಉದ್ದಾಡ್ಬಿಟ್ಟಿದ್ದಾನೆ ಅವ್ರ ಮಗ. ಅಂತ್ಯ ಸಂಸ್ಕಾರಕ್ಕೂ ಕೂಡ ನೆಮ್ಮದಿಯಾಗಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ನಮ್ ಪ್ರೈವೇಸಿ ಕಣಯ್ಯ, ನಮ್ಮ ಅಪ್ಪ ಹೋಗ್ಬಿಟ್ಟಿದ್ದಾರೆ ಕಣಯ್ಯ, ಬಿಡ್ರಯ್ಯ ಅಂದ್ರು ಕೂಡ ಎಲ್ಲ ನುಗ್ಗಿ ಇಟ್ಕೊಂಡು ಕ್ಯಾಮ್ರಾಗಳು ಅದು ಇದು ಅಂತ ಹೇಳ್ಬಿಟ್ಟು ಇವತ್ತು ಅದು ಆಗ್ಬಿಟ್ಟಿದೆ. ಇಷ್ಟಕ್ಕೂ ಇನ್ನೊಬ್ಬರ ಪ್ರೈವಸಿಯನ್ನ ಕದಿಯೋದು, ಇನ್ನೊಬ್ಬರ ಬಗ್ಗೆ ಕಮೆಂಟ್ ಹಾಕೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು, ಒಳ್ಳೇದಂತೂ ಬರಲ್ಲ, ಕೆಟ್ಟದ್ ಯಾಕೆ ಮಾತನಾಡೋದು ಬೇಡ. ನಮ್ಮ ಮನ್ಸಲ್ಲಿ ಇಟ್ಕೊಳ್ಳೋಣ ಕೆಟ್ಟದ್. ನಮಗ್ ಗೊತ್ತಿದೆ ಇಲ್ಲ ಇಂಥದೆಲ್ಲ ರಾಡಿ ಮಾಡಿಟ್ಟಿರ್ತಕ್ಕಂಥ ಒಂದು ಪ್ರಸಂಗಗಳಾಗ್ಬಿಟ್ಟಿದೆ ಮಕ್ಕಳೇ. ಲಿಟಲ್ ಕೇರ್ಫುಲ್. ಬೇಡ ಅಂತೆಲ್ಲ ಹೇಳ್ತಾನೆ. ಅವ್ನು ಕೂಗೇ ಬಿಟ್ಟ, ಅರ್ಚೇ ಬಿಟ್ಟ ಆ ಮಗು. ತಂದೆ ಅಂತ್ಯ ಸಂಸ್ಕಾರವನ್ನು ಕೂಡ ನೆಮ್ಮದಿಯಾಗಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ದಿಸ್ ಇಸ್ ವಾಟ್ ವಿಚ್ ಇಸ್ ಹ್ಯಾಪನಿಂಗ್ ನೌ ಅ ಡೇಸ್. ಸೊ ಸ್ವಲ್ಪ ನಾನು ರಾಜಕೀಯವಾಗಿ ಯಾರ ಬಗ್ಗೆಯೂ ನಾನು ಮಾತಾಡ್ತಿಲ್ಲ. ಅವರ ಜಾತಕಗಳ ಪರಾಮರ್ಶೆ, ಅವರಲ್ಲಿರೋ ಒಳ್ಳೇದನ್ನೇ ನಾನು ಹುಡುಕ್ತಿದ್ದೇನೆ, ಕೆಟ್ಟದ್ದು ನನಗೆ ಬೇಕಿಲ್ಲ. ಎಲ್ಲರಲ್ಲೂ ಒಂದು ಒಳ್ಳೇದಿರುತ್ತೆ, ಅದನ್ನು ಹುಡುಕೋಣ. ವೈದಿಕತೆ ಹೇಳ್ಕೊಡೋದು ಅದೇ, ರಾಮಚಂದ್ರ ಹೇಳ್ಕೊಡೋದು ಅದೇ. ಅಣ್ಣ ಸುಗ್ರೀವ ಹಿಂಗೆ, ಅಣ್ಣ ಹಿಂಗ್ ಮಾಡ್ದ ಅಂದ್ರೆ ರಾಮರು ಏನ್ ಹೇಳ್ತಾರೆ ಗೊತ್ತಾ? ನಿನಗೆ ಗೊತ್ತಾ ಲಕ್ಷ್ಮಣ, ಈ ಕಾಡಿನಲ್ಲಿ ನಾವ್ ಯಾರೋ, ನಾವ್ ಏನೋ ಬಂದು ಎಂತ ಆಲಿಂಗನ ಕೊಟ್ಟ ಗೊತ್ತಾ ಸುಗ್ರೀವ? ಗೊತ್ತಾ ಲಕ್ಷ್ಮಣ? ಎಂತ ಆತಿಥ್ಯ ಕೊಟ್ಟ ಗೊತ್ತಾ ಲಕ್ಷ್ಮಣ? ಎಂತ ಮಾತು ನನ್ನ ಹಿನ್ನೆಲೆ ಮುನ್ನೆಲೆ ಏನು ಕೇಳಿಲ್ಲ, ನಾನು ಹುಡುಕಿಸ್ಕೊಡ್ತೇನೆ ಅಂತ ಹೇಳ್ದ ಗೊತ್ತಾ ಲಕ್ಷ್ಮಣ? ಲಕ್ಷ್ಮಣ ದಂಗ ಬಡಿದು ನಿಂತು ಬಿಡ್ತಾನೆ. ಬರೀ ಒಂದನ್ನೇ ಮತ್ತೆ ಆ ಆಲಿಂಗನದಲ್ಲಿ ಎಂತ ಸುಖ ಇತ್ತು ಗೊತ್ತಾ, ಆಪ್ತತೆ ಹೆಂಗಿತ್ತು ಗೊತ್ತಾ, ಆತ್ಮೀಯತೆ ಹೆಂಗಿತ್ತು ಗೊತ್ತಾ ಅಂತ ಸುಗ್ರೀವನ ಬಗ್ಗೆ ಹೇಳ್ತಿದ್ರೆ, ನಮ್ಮ ಅಣ್ಣ ಏನು ಹೆಚ್ಚು ಕಡಿಮೆ 1.5 ತಿಂಗಳಾಯ್ತು ವಾಲಿ ಸಂಹಾರ ಮಾಡಿ, ಇವನ್ ನೋಡಿದ್ರೆ 8 ಜೊತೆ ಕುಡ್ಕೊಂಡು ಕೂತಿ ಬುದ್ಧಿ ಮತ್ತೆ ಇರ್ಕೊಂಡು ಕೂತಿದ್ದಾನೆ. ನಮ್ಮ ಅಣ್ಣನ ಗಮನಿಸೋಣ, ಕೊಟ್ಟು ಮಾತು ಮರೆತು ಕುಡ್ತಾ ಮಧು ಇದ್ರಲ್ಲಿ ಕೂತಿದ್ದಾನೆ, ಕೊತ ಕುದಿತಿದ್ದಾನೆ ಲಕ್ಷ್ಮಣ. ಅವನನ್ನ ವಾಚಾಮ ಗೋಚರವಾಗಿ ಅಂತಿದ್ರೆ ನನ್ನ ರಾಮಚಂದ್ರ ಪ್ರಭು. ಅದಕ್ಕೆ ಹೇಳೋದು, ಏನಕ್ಕೆ ರಾಮರನ್ನ ಪೂಜೆ ಮಾಡ್ತೇವೆ ಗೊತ್ತರ? ನನ್ನ ರಾಮರು ಒಂದು ಬಾರಿ ಒಳ್ಳೇದು ಅಂತ ಅಂದ್ಕೊಂಡ್ಮೇಲೆ ಅವರಲ್ಲಿ 1000 ಕೆಟ್ಟದಿದ್ರು ಒಂದೇ ಒಂದು ಒಳ್ಳೇದಿದ್ರೆ ಸಾಕಂತ ಹೆಂಗ್ ಹಿಡ್ಕೊಳ್ಳೋರಂತೆ. ಆ ಒಳ್ಳೇದನ್ನೇ ಮಾತಾಡೋರಂತೆ. ನಮಗದ್ ಬರುತ್ತಾ ಮಕ್ಕಳೇ? ಖಂಡಿತ ಬರಲ್ಲ. ರಾಮ 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 ಅಂತ ಪೂಜೆ ಮಾಡ್ತೇವೆ. ರಾಮರಲ್ಲಿರುವ ಆ ಗುಣವನ್ನ ನಾವು ಅಭ್ಯಾಸ ಮಾಡ್ಕೊಬಿಟ್ರೆ ಅವ್ನು 1000 ಕೆಟ್ಟದ್ ಮಾಡಿರ್ಲಿ, ಒಳ್ಳೇದನ್ನು ಹುಡ್ಕೋಣ. ಏನೋ ಒಂದು ಒಳ್ಳೇದ್ ಮಾಡಿರ್ತಾನೆ. ನಮಗ್ ಬರೋಲ್ಲ, ಈ ಕೋತಿ ಬುದ್ಧಿಗೆ ಬರುವುದಿಲ್ಲ. ನಾವೆಲ್ಲರೂ ಏನಾಗ್ಬಿಟ್ಟಿದ್ದೇವೆ? ಸುಗ್ರೀವರಾಗ್ಬಿಟ್ಟಿದ್ದೇವೆ, ಅಷ್ಟೇ ಹೇಳಬಲ್ಲೆ. ಸೊ ಮೇಷರಾಶಿ ಅಂಥದೊಂದು ತಳಮಳ ಉಂಟು, ಎಚ್ಚರಿಕೆ. ವೃಷಭ ರಾಶಿ ದೈವಿಕ ಕಾರ್ಯಗಳಲ್ಲಿರ್ತಕ್ಕಂಥವರಿಗೆ ಸೂಪರ್ಬ್ ಡೇ. ವ್ಯಾವಹಾರಿಕ ಕೆಲಸ ಕಾರ್ಯಗಳಲ್ಲಿರೋರಿಗೆ ನೋವೆ. ದೈವಿಕಂ ದಾನಂ ಪೂಜಂ ಪೌರೋಹಿತ್ಯಂ ಆಗಮಿಕ, ವೈದಿಕ ಶಾಲೆ, ಅಲ್ಲೊಂದು ಟೀಚರು, ಗೈಡೆನ್ಸು, ಇಂಥದ್ರಲ್ಲಿರೋರು ಚೆನ್ನಾಗಿರುತ್ತೆ. ಲಾಭ ಬರಬೇಕು ಅಂತ ಹೋಗೋರಿಗೆಲ್ಲ ಸುಟ್ಟಾಕುತ್ತೆ, ಎಚ್ಚರಿಕೆ. ಮಿಥುನ ರಾಶಿ ಸೂಪರ್. ಈ ಮೆಡಿಸನ್ನು, ನರ್ಸಿಂಗು, ಫಾರ್ಮಸಿ, ಫಾರ್ಮಸ್ಯೂಟಿಕಲ್ಲು, ಬಯೋಟೆಕ್ನಾಲಜಿ, ಎಕ್ಸ್ರೇ,
ಲ್ಯಾಬ್ ಟೆಕ್ನಿಷಿಯನು, ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟಿಂಗು, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಕರ್ಕಾಟಕ ರಾಶಿ ಒಂಚೂರು ತಳಮಳವೆ. ಕೇತು 2ನೇ ಮನೆ, ವೃತ್ತಿ ಸ್ಥಾನ, ಮನೆ, ಕುಟುಂಬ, ಏನೋ ಒಂದು ಕೇತು ಅವನು ನೀವು ಎಷ್ಟೆತ್ತಿಡ್ತೀನಿ ಅಂದ್ರೂ ಖರ್ಚಿಡ್ತಾನೆ. ನಾನ್ ಚೆನ್ನಾಗಿರ್ಬೇಕು ಅಂದಾಗೆಲ್ಲ ಹೊಡಿತಾನೆ. ಅದಕ್ಕೆ ಶುಕ್ರನ್ ಜೊತೆ ಕೇತು ಸೇರ್ತು ಅಂದ್ರೆ ಕೆಡ್ತು, ಶುಕ್ರನ್ ಜೊತೆ ರಾಹು ಸೇರ್ತು ಅಂದ್ರೆ ಬಿಲಿಯನೇರ್ ಅಂತ ಹೇಳ್ತಾರೆ, ಮಿನಿಮಮ್ ಮಿಲಿಯನೇರು. ಗುರು ಜೊತೆ ರಾಹು ಸೇರ್ತು ಅಂದ್ರೆ ಕೆಡ್ತು, ಗುರು ಜೊತೆ ಕೇತು ಸೇರ್ತು ಅಂತ ಹೇಳಿದ್ರೆ ಅವನೊಬ್ಬ ಭಗವಂತ ಸೃಷ್ಟಿಯಾಗಿಬಿಟ್ಟ ಅಂತ ನಮ್ ಗುರುಗಳು ಹೇಳೋರು ನಂಗೆ ಅದು ಅರ್ಥನೇ ಆಗ್ತಿರ್ಲಿಲ್ಲ. ರಿಸರ್ಚ್ ಹಿಡಿದಾಗ ಗೊತ್ತಾಯ್ತು, ಓಹೋ ಇದು ಬಂಗಾರ ಬೇರೆ, ಅದ ಆಭರಣ ಮಾಡಿಬಿಟ್ಟು ಗಲಗಲಗಲ ಆ ನವರತ್ನಗಳ ಹಾರವನ್ನೆಲ್ಲ ಹಿಂಗ ಹಾಕೊಂಡು ನಾವು ಬೇರೆ ಆ ಮೇಕಪ್ ಮಾಡ್ಕೊಂಡು ಒಂದ್ ಸುಟ್ಟು ಬೂಟು ಟೂಕು ದೊಡ್ಡ ಕಾರಲ್ಲಿ ಬಂದ್ರು ದೊಡ್ಡವನ್ ಕಾಣೋ ಅಂತಾರೆ. ಸಾಮಾನ್ಯರಾಗಿ ನಡ್ಕೊಂಡ್ ಬನ್ನಿ ಅಂಥದ್ದು. ಅದ್ರ ಬಗ್ಗೆ ಹೇಳ್ತೇನೆ. ಮಿಲಿಯನೇರ್ ಜಾತಕಗಳು, ಬಿಲಿಯನೇರ್ ಜಾತಕಗಳು. ಶುಕ್ರ ರಾಹು ಇದ್ರೆ ಏನಾಗುತ್ತೆ, ಶುಕ್ರ ಕೇತು ಇದ್ರೆ ಏನಾಗುತ್ತೆ, ಗುರು ರಾಹು ಇದ್ರೆ ಏನಾಗುತ್ತೆ, ಗುರು ಕೇತು ಇದ್ರೆ ಏನಾಗುತ್ತೆ ಅನ್ನತಕ್ಕಂಥದ್ದನ್ನು ತಿಳಿಸ್ತೇನೆ. ಈಗ ಕಟಕಕ್ಕೆ ಕೇತು 2ನೇ ಮನೆ, ವೃತ್ತಿಯಲ್ಲೂ ಕೂಡ ಅಲ್ಲೊಂದು ಸಣ್ಣ ಒದ್ದಾಟ ಎಳೆದಾಟ, ಬಟ್ ನಥಿಂಗ್ ಟು ಬಿ ವರಿಡ್. ಗುರುವಾಗಿ ಗೈಡ್ ಮಾಡತಕ್ಕಂಥ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಸಿಂಹ ರಾಶಿ, ಭಾಗ್ಯದಲ್ಲಿ ಚಂದ್ರ, ಕೇತು ಸಾರ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ, ಹಿರಿಯರ ಜೊತೆ ಮಧುರವಾಗಿರಿ, ಹಿರಿಯರ ಜೊತೆ ಆದಷ್ಟು ಗೌರವವಾಗಿರಿ. ಅವ್ರಿಗೇನಾದ್ರೂ ಅನ್ಲಿ, ಅವರ ಶಾಪ ನಮಗೆ ವರ. ತುಂಬಾ ಜನ ಹೇಳ್ತಿರ್ತಾರೆ, ಸರ್ ನಮ್ಮ ತಾಯಿ ಶಾಪ ಇಟ್ಬಿಟ್ರು, ನಮ್ಮ ತಂದೆ ಶಾಪ ಇಟ್ಬಿಟ್ರು, ನಮ್ಮ ಅತ್ತಿಗೆ ಶಾಪ ಇಟ್ಬಿಟ್ರು, ನಮ್ಮ ಅಣ್ಣ ಹಿಂಗ್ ಅಂದ್ಬಿಟ್ರು, ಹೆಣ್ಮಕ್ಳು ಹಿಂಗ್ ಅಂದ್ಬಿಟ್ರು, ಯಾರೋ ಹಿಂಗ್ ಅಂದ್ಬಿಟ್ರು ಸಾರ್, ಹಿಂಗ್ ಅಂದ್ಬಿಟ್ರು ಸಾರ್, ನಮ್ಮ ಅತ್ತೆ ಹಿಂಗ್ ಅಂದ್ಬಿಟ್ರು ಸಾರ್, ನಮ್ಮ ಮಾವ ಹಿಂಗ್ ಅಂದ್ಬಿಟ್ರು ಸಾರ್ ಅನ್ನತಕ್ಕಂಥದ್ದು. ನೆನಪಿಟ್ಟುಕೊಳ್ಳಿ, ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ ಅದು ವರವಾಗೋಗುತ್ತೆ. ನೀವು ತಪ್ಪು ಮಾಡದೆ ಇದ್ದ ಪಕ್ಷದಲ್ಲಿ ಅವ್ರೇನೋ ಒಂದು ಮಾತು ಏನಾದ್ರೂ ಅನ್ಲಿ, ಅದು ವರವಾಗಿ ಹೋಗುತ್ತದೆ. ಹಿರಿಯರ ಆ ಒಂದು ಕಟುವಾದ ಮಾತುಗಳು ಅದೇನು ಕೆಟ್ಟದ್ ಮಾಡಲ್ಲ. ನೀವು ಮಾಡಿದ್ರೆ ಮಾತ್ರ 10 ಪಟ್ಟು ಸುಂಟ್ರ ಗಾಳಿಯಾಗಿ ಸುತ್ತ ಹಾಕಿಕೊಂಡು ಬರುತ್ತದೆ. ನೆವರ್ ಗೋ ಫಾರ್ ದ್ಯಾಟ್. ತಿನ್ನು ಇಷ್ಟು ಬೊಗಸೆ ಊಟಕ್ಕೆ ಏನಕ್ಕೆ ಮಕ್ಕಳ ಇಷ್ಟೆಲ್ಲ ನಾಟಕ, ಚೀಟಿಂಗು ಎಲ್ಲರೂ ನಾವು ಮಾಡ್ತಿರೋದು ಇಷ್ಟು ಬೊಗಸೆ ಊಟಕ್ಕೆ, ಆಮೇಲೆ ಮಿಕ್ಕಿದ್ದು ಬಟ್ಟೆಗೆ, ಇನ್ನೊಂದಕ್ಕೆ ಬೊಗಸೆ ಊಟವೇ. ಅವನು ಅಂಬಾನಿ ಇರ್ಬೋದು, ಅದಾನಿ ಇರ್ಬೋದು, ಟಾಟಾ ಇರ್ಬೋದು, ಹೂಎವರ್ ಇಸ್ ದೇರ್, ಬೊಗಸೆ ಊಟಕ್ಕೆ. ಸೊ ತಲೆ ಕೆಡ್ಸ್ಕೋಬೇಡಿ. ಸಿಂಹರಾಶಿ ನಿಮ್ಮ ಪರವಾಗಿ ನೀವು ನಿಮ್ಮ ಪಾಡಿಗೆ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ, ಹಿರಿಯರ ಮಾತುಗಳನ್ನ ವರ ಅನ್ಕೊಂಡು ಹೋಗಿ, ತೊಂದರೆ ಏನಿಲ್ಲ. ನೈಸ್ ಡೇ. ಕನ್ಯಾ ರಾಶಿ, ಅಷ್ಟಮದಲ್ಲಿ ಚಂದ್ರ, ಕೇತು ಸಾರ, ಸ್ವಲ್ಪ ತೊಳಲಾಟವೇ. ವೃತ್ತಿ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಒಂದ್ ಸಣ್ಣ ಎಳೆದಾಟ ಆಗತಕ್ಕಂಥದ್ದು ಇರುತ್ತೆ. ದೂರದ ಕೆಲಸ, ದೂರದ ವ್ಯವಹಾರ, ಎಕ್ಸ್ಪೋರ್ಟ್ ಇಂಪೋರ್ಟ್, ಈ ತರದ್ದು ಒಂದು ಸ್ವಲ್ಪ ಎಡವಟ್ಟೆ, ಸ್ವಲ್ಪ ನೀರಿನ ಬಳಿ, ಈ ಒಂದು ಹಾವುಗಳು ಎಲ್ಲೆಲ್ಲೋ ಎದ್ದು ಬರ್ತಿರ್ತಕ್ಕಂಥದ್ದು ಆಗ್ತಿದೆ. ಜಾಗ್ರತೆ. ನೀರಿನ ಬಳಿ, ಹೊಂಡದ ಬಳಿ, ಬೆಟ್ಟ ಗುಡ್ಡಗಳ ಹತ್ರ, ಈ ಒಂದು ಪರ್ವತ ಪ್ರದೇಶಗಳ ಹತ್ರ ರಾತ್ರಿ ಪಾಳಿಯ ಕೆಲಸಗಳು, ಹೆವಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡತಕ್ಕಂಥ ಅಭ್ಯಾಸ, ಡ್ರಗ್ಸು, ಬೇರೆ ರೀತಿಯ ಅಭ್ಯಾಸಗಳಿರೋರು ಸ್ವಲ್ಪ ಎಚ್ಚರಿಕೆ ಅಂತೀರಿ. ಕನ್ಯಾ ರಾಶಿ, ದೈವ ಧ್ಯಾನಂ, ವಿಶೇಷವಾಗಿ ಗಣಪತಿ ಅನುಷ್ಠಾನ ತಗೊಳ್ಳಿ, ಗಣಪತಿ ಪೂಜೆ ಮಾಡಿ, ಗಣಪತಿ ಆರಾಧನೆ ಮಾಡಿ, ಗಣಪತಿ ಸಂಕಲ್ಪ ತೆಗೆದುಕೊಳ್ತಕ್ಕಂಥದ್ದು ಮಾಡಿ, ತುಂಬ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಇನ್ನು ತುಲಾ ರಾಶಿ, ಕೇತು 11ನೇ ಮನೆ. ಎಲ್ಲೆಲ್ಲಿ ರಾಮನಿರುವನೋ ಅಲ್ಲೆಲ್ಲಿ ಹನುಮನಿರ್ತಾನೆ, ಎಲ್ಲೆಲ್ಲಿ ಹನುಮನಿರ್ತಾನೋ ಅಲ್ಲೆಲ್ಲಿ ರಾಮ ಇರ್ತಾನೆ. ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ಅರ್ಥವಿರುತ್ತದೆ, ಒಳ್ಳೆ ಅರ್ಥವಿರುತ್ತದೆ, ಒಳ್ಳೆ ದುಡ್ಡು ಬರುತ್ತೆ, ನಿಮ್ಮಿಂದ ಬರುತ್ತೆ ಮಕ್ಕಳ. ನೀವು ನಿಮ್ಮ ಕೆಲಸ ತುಂಬಾ ನಿಷ್ಠೆಯಿಂದ ಮಾಡ್ಕೊಂಡು ಹೋಗಿ ಗೌರವ ಸಂಪಾದಿಸಿ, ಎಲ್ಲ ಬರುತ್ತೆ. ಎಲ್ಲಿ ಗೌರವವಿಲ್ಲವೋ, ಎಲ್ಲಿ ಗುರುವಿಲ್ಲ, ಗುರು ಅಂದ್ರೇನೆ ಗೌರವ. ಸೊ ಅದನ್ನ ಮಾಡ್ಕೊಂಡು ಹೋಗಿ, ಸೂಪರ್. ನಿಮಗೆ ಇವತ್ತು ಅಂಥದ್ದೊಂದು ಸಂಕಲ್ಪ ಶಕ್ತಿ ಸಿಗತಕ್ಕಂಥ ಒಂದು ದಿನ ಚೆನ್ನಾಗಿದೆ.
ಗೆಳೆಯರ, ಹಿರಿಯರ, ಆತ್ಮೀಯರ ಒಂದು ಸಹಕಾರ ಸಿಗತಕ್ಕಂಥದ್ದು. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ 6ನೇ ಮನೆ, ಕೇತು ದಶಮ ಸ್ಥಾನ. ದೇವಸ್ಥಾನ, ದೈವ ಕಾರ್ಯ, ಪೂಜಾ ಕಾರ್ಯ, ಪುಣ್ಯ ಕಾರ್ಯ, ದಾನ ಕಾರ್ಯ, ಸ್ಪಿರಿಚುವಲ್, ಟೀಚಿಂಗ್, ಮೆಡಿಸನ್ನು, ಲ್ಯಾಬು, ಡಾಕ್ಟರು, ಲಾಯರು, ಇಂತಹ ಒಂದು ವೃತ್ತಿ ಉದ್ಯೋಗ ಅತ್ಯದ್ಭುತ. ಧನುಸು ರಾಶಿಗೆ ಒಂದು ಸ್ವಲ್ಪ ಮಕ್ಕಳು ಇಲ್ಲ ಹಿರಿಯರು, ನನ್ನ ಮಕ್ಕಳ, ನನ್ನ ಹಿರಿಯರ, ಈ ರೀತಿ ತ್ರಿಕ್ಕಲ್ಲಿ ದಿಗ್ಬಂಧನ. ಗುರುವು ಅಷ್ಟಮದಲ್ಲಿರ್ತಕ್ಕಂಥದ್ದು, ಶುಕ್ರ ಕೂಡ ಅಷ್ಟಮಕ್ಕೆ ಬಂದ್ಬಿಟ್ಟಿದ್ದಾನೆ, ಷಷ್ಠಾಧಿಪತಿ ಅಷ್ಟಮದಲ್ಲಿರ್ತಕ್ಕಂಥದ್ದು. ಸ್ವಲ್ಪ ಖರ್ಚು ವೆಚ್ಚಗಳು ವಿಪರೀತ ಆಗ್ತಕ್ಕಂಥದ್ದು. ಆರೋಗ್ಯದ ಕಡೆ, ಮುಖ್ಯವಾಗಿ ಮಕ್ಕಳು ಇಲ್ಲ ಹಿರಿಯರ ಕಡೆ ಗಮನ ಕೊಡಿ, ಜಾಗ್ರತೆ. ಗೌರವಕ್ಕೆ ನೀವು ಅಷ್ಟೇ, ಹೆಸರಿದ್ರೆ ಇನ್ನೆಲ್ಲ ಇರುತ್ತೆ ಮಕ್ಕಳೇ. ಹೆಸರು ಸಂಪಾದಿಸಿ, ಒಳ್ಳೆತನ ಸಂಪಾದಿಸಿ, ಅದ್ಭುತವಾದಂಥ ಪ್ರಗತಿ ಆಗತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಮಕರ ರಾಶಿ, ಸುಖದಲ್ಲಿ ಕೇತು, ಅಷ್ಟಮದಲ್ಲೂ ಕೇತು. ಆರೋಗ್ಯದ ಕಡೆ ನೋಡಿ, ಮನೆಯಲ್ಲಿ ತಾಯಿ ಸಮಾನರಾದವರು, ಅತ್ತೆ, ಅಮ್ಮ, ಹಿರಿಯತ್ತಿಗೆ, ಇಂಥವರ ಜೊತೆ ಅಲ್ಲೆಲ್ಲೋ ಒಂದು ಸಣ್ಣ ಒಂದು ಅಸಮಾಧಾನ. ಸಪ್ತಮಾಧಿಪತಿ ಆದರೂ ಸುಖದಲ್ಲಿ ಚಂದ್ರ, ಕೇತು ಸಾರ. ಹಿಂಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ತುಂಬಾ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳ. ಅವನು ತುಂಬಾ ಒಬ್ಬ ಸ್ನೇಹಿತ ಹೇಳಿದ್ನಲ್ಲ, ಬರೀ ಲೆಕ್ಕಾಚಾರ. ಇಷ್ಟು ಉಳಿಸ್ಬೇಕು ರವಿ, ಅಷ್ಟು ಉಳಿಸ್ಬೇಕು ರವಿ, ಇಷ್ಟೆತ್ತಿಡ್ಬೇಕು ರವಿ. ಮಗಳಿಗೋಸ್ಕರ ತಿಂಗಳು 30,000 ರೂಪಾಯಿ ಫಿಕ್ಸ್ಡ್ ಡೆಪಾಸಿಟ್ ಆಗ್ತಿದ್ದ. ನನ್ನ ಮಗಳಿಗೆ ನನ್ನ ತರ ಕಷ್ಟ ಬರಬಾರ್ದು, ನನ್ನ ಫುಟ್ಪಾತ್ ಇಂದ ಬಂದಿರೋದು, ಸೈಕಲ್ ಕೂಡ ಇರ್ಲಿಲ್ಲ ಅಂತಕ್ಕಂಥದ್ದು. ಮಗಳಿಗೋಸ್ಕರ, ಪತ್ನಿಗೋಸ್ಕರ ಕಾರ್ ತೆಗೆದಿಟ್ಟಿದ್ದ, ಬೈಕ್ ತೆಗೆಸ್ಕೊಟ್ಟಿದ್ದ. 1-2 ಇವತ್ತು ನೋಡಿ ಮಲಗ್ಬಿಟ್ಟಿದ್ದಾನೆ. ವಿಪರೀತ ಕ್ಯಾಲ್ಕುಲೇಷನ್ ಮಾಡೋಕೆ ಹೋಗ್ಬಾರ್ದು. ನಾನು ಹೇಳ್ತಿದ್ದ ಅವನನ್ನ, ಫ್ಲೋ ವಿತ್ ದ ವಿಂಡ್ ಕಣೋ, ಈ ತರ ಎಲ್ಲ ತುಂಬಾ ತಗೋಬೇಡ ಕಣೋ, ನೋಡು ನನ್ನ ಮಾತು ಕೇಳು ಅಂತ. ಇವತ್ತು ನೋಡಿ ಅವ್ನು ಮಲಗಿದ್ರೆ ಇವನಿಗೆ ಯಾರು ಇವಾಗ ನಿಭಾಯಿಸೋದು, ನಾನು ಈ ಬಾಡಿನ ಹಾಕೊಂಡು ನಿಭಾಯಿಸ್ಬೇಕಂತ ಪಟ್ಟಿ ಬಾಯಲ್ಲಿ ಬಂದಿರೋ ಮಾತು. ಮಕರ ರಾಶಿ ನಿಮ್ಗೆ ಆ ಥರದ್ದೊಂದುಂಟು. ಸೊ ಫ್ಲೋ ವಿತ್ ದ ವಿಂಡ್, ತುಂಬಾ ಒತ್ತಡ ಹಾಕೊಳ್ಳೋದು, ತುಂಬಾ ಟೆನ್ಷನ್ ಹಾಕೊಳ್ಳೋದು, ನಾಳೆ ಬಗ್ಗೆ ಯೋಚನೆ ಮಾಡೋದು, ಮುಂದಿನ ಬಗ್ಗೆ ಯೋಚನೆ ಮಾಡೋದು, ಎತ್ತಡ ಬಗ್ಗೆ ಯೋಚನೆ ಮಾಡೋದು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ತೀರಾ ಕನಸುಗಳು ಕಾಣೋದು, ಇದೆಲ್ಲ ಬೇಡ ಮಕ್ಕಳು, ಜಾಗ್ರತೆ. ಇನ್ನು ಕುಂಭರಾಶಿ ವಿಶೇಷವಾಗಿ 3ನೇ ಮನೇಲಿ ಚಂದ್ರ, ಫ್ಯಾಂಟಾಸ್ಟಿಕ್. 7ನೇ ಮನೇಲಿ ಕೇತು. ಎದುರುಗಡೆ ಇರೋರೆಲ್ಲ ಕೆಟ್ಟವರು ಅಲ್ಲ, ಒಳ್ಳೆಯವರು ಅಲ್ಲ. ರಾಹು ಬಂದು ಎಲ್ಯೂಷನ್, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಕೇತು ಬಂದು ಸ್ಪಿರಿಚುವಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಸೊ ಅಲ್ಲೆಲ್ಲೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡಿ, ದೈವವೇ ನಿಂತು ನಡೆಸುತ್ತದೆ. ಧಾರ್ಮಿಕತೆ ಇರಬೇಕು ಮಕ್ಕಳೇ, ಧರ್ಮವಿರಬೇಕು ನಮ್ಮವರ ಬಳಿ, ನ್ಯಾಯ ಇರಬೇಕು ಹೊರಗಡೆಯವರ ಬಳಿ. ಅದನ್ನು ಬದಲು ಮಾಡಕ್ ಹೋಗ್ಬೇಡಿ. ಹೊರಗಡೆಯವ್ರ ಹತ್ರ ನಾವು ಮಾಡೋದು ಹಾಗೆ, ಎಲ್ಲರ ಹತ್ರ ಒಳ್ಳೆಯವರು ಅನ್ನಿಸ್ಕೊಳ್ಳೋದು, ಮನೆಯಲ್ಲಿ ಉಗಿಸ್ಕೊಳ್ಳೋದು. ಫಸ್ಟ್ ನಮಗೆ ನಿಲ್ಲೋದೇ ನಮ್ಮ ಮನೆಯವರು, ನಮ್ಮ ಕುಟುಂಬದವರು, ನಮ್ಮ ಧರ್ಮಪತ್ನಿ, ನಮ್ಮ ಯಜಮಾನ್ರು, ನಮ್ಮ ಮಕ್ಕಳು, ನಮ್ಮ ಅಣ್ಣ, ನಮ್ಮ ತಮ್ಮ. ಅವ್ರಿಗೊಂದು ಮಾಡಿ ನಾಳೆ ನಾವು ಸತ್ರೆ ಅಳೋದು ಅವರೇ, ಎತ್ತಿ ಫಸ್ಟ್ ಹೆಗಳ್ಕೊಡೋದು ಅವರೇ. ಬರ್ತಾರೋ ಇಲ್ವೋ ಅದು ಬೇರೆ, ಅವರವರು ಭಾವಕ್ಕೆ ತಕ್ಕಂತೆ. ಯಾರೋ ಇಲ್ಲೋ ಹೊರಗಡೆಯವ್ರು ಎಲ್ಲಿ ಬರ್ತಾರೆ, ನೆನಪು ಇಟ್ಕೊಳ್ಳಲ್ಲ ಮನುಷ್ಯ, ಮಹಾಮಲಿನ, ಮೋಸ. ಸೊ ಅದರಿಂದ ಅದನ್ನು ಬದಲು ಮಾಡ್ಕೊಳ್ಳದೆ ಇದ್ರೆ ಅತ್ಯದ್ಭುತ. ಇನ್ನು ಮೀನ ರಾಶಿ, ಚಂದ್ರ 2ನೇ ಮನೆ. ನನ್ನವರು ಯಾರು? ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಸತ್ಯ ಅಲ್ವಾ? ವಿಷ್ಣುವರ್ಧನ್ ಅವ್ರನ್ನ ನೆನೆಸ್ಕೊಂಡು ನೋಡಿ, ಆ ಕರ್ಣ ಪಿಕ್ಚರ್ ಅನ್ನ ನೋಡಿ, ನೀವು ತುಂಬಾ ನನ್ನವರು ಅಂತೀರಿ ಮೀನರಾಶಿಯವರು. ನನ್ನವರು, ನಮ್ಮವರು, ನಿಮ್ಮ ಒಳ್ಳೆತನವೇ ನಿಮಗೆ ಮೊಳೆ. ಏನ್ ಮಾಡೋಣ? 12ನೇ ಮನೆ ಶನಿ ಅಲ್ವಾ, ಕರ್ಮಾಧಿಪತಿ. ತಿಳಿಸ್ಕೊಡ್ಬೇಕು. ನಿಮ್ಗೆ ಎಷ್ಟು ತಿಳಿಸ್ಕೊಟ್ರು ನೀವು ತಿಳ್ಕೊಳ್ಳೋಲ್ಲ. ನಿಮ್ ಕುಟುಂಬದ ವಿಚಾರದಲ್ಲಿ ತುಂಬಾ ದೊಡ್ಡದಾದಂತ ಒಂದು ನೋವು ನೋಡ್ತೀರಿ. ಬಿಟ್ಟು ಬಿಡಿ. ಬಿಸಿ ಇನ್ ಯುವರ್ ವರ್ಕ್ ಲೈಫ್ ಸ್ಟೈಲ್, ಫ್ಯಾಂಟಾಸ್ಟಿಕ್. ತುಂಬಾ ಹತ್ತಿರಕ್ಕೆ ತಂದಿಟ್ಕೋಬೇಡಿ. ಕೆಲವೊಂದು ಸಮಯ ಈ ಬೆರಳಿಗೆ ಕ್ಯಾನ್ಸರ್ ಆಗಿದೆ, ಕತ್ತರಿಸಿ ಬಿಸಾಕಿ ಸಾಕು, ನೆಮ್ಮದಿಯಾಗಿರ್ತೀವಿ. ಇಲ್ಲ ಇಡೀ ಕೈಗೆ ಇಡೀ ದೇಹ ಕೊಡ್ದು ಬಿಡುತ್ತೆ ಮಗ. ಇವತ್ತು ಅವನ್ಗೆ ಅದೇ ಆಗಿರೋದು. ಹೇಳ್ದೆ ಕೇಳಿಲ್ಲ, ಪಕ್ಕಕ್ಕಿಡೋ, ಸ್ವಲ್ಪ ದಿನ ಕಣೋ. ಅಮ್ಮನ್ನ ಬಿಟ್ಟ, ಒಡ ಹುಟ್ಟದವನ್ ಬಿಟ್ಟ, ಹೆಂಡತಿ ಆಕೆಗಾಗಲ್ಲ, ಬರಬಾರ್ದು ಹೇಳ್ತಲೇ ಇದ್ದೆ. ಕದ್ದು ಮುಚ್ಚಿ ಭಯ ಪಟ್ಕೊಂಡು ಅಮ್ಮನ್ ನೋಡಕ್ ಹೋಗೋದು. ಎಲ್ಲಾದ್ರೂ ಕೇಳ್ತೀರಾ? ಒಬ್ಬ ಮಗ ತಾಯಿಯನ್ನ ನೋಡಲು ಇದಾರಪ್ಪ. ನಾನು ಅದೇ ಹೇಳ್ತೇನಲ್ಲ, ಕೆಲವ್ರು ಏನಾದ್ರೂ ಮನೆಗೆ ಬಂದಾಗ ಇಂಥ ವಾತಾವರಣ ಸೃಷ್ಟಿಯಾಗಿದೆ ಅಂದ್ರೆ ಬಂದವಳ ಕಾಲ್ಗುಣ ಸರಿ ಇಲ್ಲ ಅಂತ. ವಿಷಕನ್ಯರಾಗಿ ಬದಲಾಗ್ಬಿಟ್ಟಿರ್ತಾರೆ. ವಿಷ ಪುರುಷರು ಇರ್ತಾರೆ. ಅಯ್ಯೋ, ಬರೀ ಕನ್ಯರ್ನೇ ಯಾಕೆ ಹೇಳ್ತೀರಿ?
ಇದಾರೆ ಮಹಾವಿಷ ಪುರುಷರು. ಮೊನ್ನೆ ಯಾರೋ ನೋಡಿ ಅತ್ತನ್ ಮದುವೆ ಆಗಿದ್ದಾನಂತೆ, ಹೆಂಡತಿಗೆ ಡೈವರ್ಸ್ ಕೊಟ್ಬಿಟ್ಟು ಮಗಳು ಕೊಟ್ಟು ತಾಯಿನ ಮದುವೆ ಆಗಿದ್ದಾನೆ. ಏನೇನೆಲ್ಲ ನೋಡಬಾರದು, ಕಲಿಗಾಲ ಬಂದ್ಬಿಟ್ಟಿದೆ ಶಿವ. ಅಲ್ಲಿ ನೋಡಿ, ಅಲ್ಲಿ ಶುಕ್ರ ವಿಪರೀತ ಸ್ಥಾಯಿಯಲ್ಲಿ ಗುರುವಿನ ಜೊತೆಲಿ ಸೇರಿದ್ರೆ ಇನ್ನೇನಾಗುತ್ತೆ? ಅಯ್ಯೋ ರಾಮಚಂದ್ರ ಏನು ಅಂತ ಹೇಳ್ತೀರಿ? ಇದನ್ನ ಎಲ್ಲೇ ಅಂತ ಹೇಳ್ತೀರಿ? ಹೋಗಿ ಸ್ವಲ್ಪ ಮೀನ ರಾಶಿ ಜಾಗ್ರತೆ. ಮಿಕ್ಕಂತೆ ವೃತ್ತಿಪರವಾಗಿ ನೀವು ಫೋಕಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ